ಪ್ರೀತಿಯ ಸ್ನೇಹಿತರೆ, ಎಸ್ ಎನ್ ಸ್ಟಡಿ ಅಕಾಡೆಮಿಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ ರಾಜ್ಯ ಮತ್ತು ರಾಜ್ಯಾಂಶ ಈ ಮೇಲಿನ ಎಷ್ಟು ಜೋಡಿಗಳು ಸರಿಯಾಗಿವೆ ಎಂಬುದನ್ನು ಹೊಂದಿಕೆ ಮಾಡಬೇಕಾಗುತ್ತದೆ. ರಾಜ್ಯ ನನ್ನುಕ್ಕ ಯಾವ ಅಂಶಕ್ಕೆ ಸೇರಿದ್ದಾನೆ? ಜಯಶಕ್ತಿ ಯಾವ ರಾಜ್ಯಾಂಶ? ನಾಗಭಟ ಎರಡನೇ ನಾಗಭಟ ಯಾವ ಅಂಶಕ್ಕೆ ಸೇರಿದ್ದಾನೆ? ಭೋಜ ಯಾವ ಒಂದು ರಾಜ್ಯಾಂಶಕ್ಕೆ ಸೇರಿದ್ದಾನೆ? ನನ್ನುಕ್ಕ ಎಂಬುದು ಚಂದೇಲರ ಒಂದು ರಾಜ್ಯಾಂಶಕ್ಕೆ ಸೇರಿದ ಸ್ನೇಹಿತರೆ. ಇಲ್ಲಿ ಜಯಶಕ್ತಿ ಇವರು ಸಹ ಚಂದೇಲ ಅಂಶಕ್ಕೆ ಸೇರಿರುತ್ತಾರೆ. ನಾಗಭಟ ಗುರುಜಾರ ಪ್ರತ್ಯಾಹಾರ ಸೇರಿರುತ್ತಾರೆ. ಭೋಜ ಇಲ್ಲಿ ಎರಡು ಜೋಡಿಗಳು ಮಾತ್ರ ಸರಿಯಾಗಿರುತ್ತವೆ. ಭಾರತ ಸಂವಿಧಾನದ ಕೆಳಗಿನ ಯಾವ ಅನುಚ್ಛೇದದಲ್ಲಿ ಕಾನೂನಿನ ಮೂಲಕ ನಿಗದಿತಗೊಳಿಸಲಾದ ಪ್ರಕ್ರಿಯೆಯನ್ನು ಉಲ್ಲೇಖಿಸಲಾಗಿದೆ? ಅನುಚ್ಛೇದ 16, ಅನುಚ್ಛೇದ 21, ಅನುಚ್ಛೇದ 14, ಅನುಚ್ಛೇದ 22, ಅನುಚ್ಛೇದ 21. ಕೆನೆ ಪದರವನ್ನು ಹೊರಗಿಡದಿರುವುದನ್ನು ಒಂದು ರೀತಿಯಲ್ಲಿ ಸಂವಿಧಾನದ ಮೂಲ ಸ್ವರೂಪವನ್ನು ಅಶುದ್ಧಗೊಳಿಸುತ್ತದೆ. ಯಾವ ಪ್ರಕರಣದಲ್ಲಿ ಈ ನಿಲುವು ತೆಗೆದುಕೊಳ್ಳಲಾಗಿದೆ? ಸ್ಟೇಟ್ ಆಫ್ ಪಂಜಾಬ್ ವಿರುದ್ಧ ಸತ್ಯಪಾಲ್ ಟಂಗಾ, ಸೋಹನ್ಲಾಲ್ ವಿರುದ್ಧ ಯೂನಿಯನ್ ಆಫ್ ಇಂಡಿಯಾ, ಅಶೋಕ್ ಕುಮಾರ್ ತಾಕರ್ ವಿರುದ್ಧ ಯೂನಿಯನ್ ಆಫ್ ಇಂಡಿಯಾ, ತಬೀರಾನ್ ಪ್ರಕರಣ. ಇಲ್ಲಿ ಸರಿಯಾದ ಆನ್ಸರ್ ಸೋಹನ್ಲಾಲ್ ವಿರುದ್ಧ ಯೂನಿಯನ್ ಆಫ್ ಇಂಡಿಯಾ, ಇದು ಸರಿಯಾಗಿದೆ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನು ಲಾರ್ಡ್ ಡಲ್ಹೌಸಿ 1848ರಲ್ಲಿ ಜಾರಿಗೆ ತಂದರು. ಈ ನೀತಿಯ ಪ್ರಕಾರ ಹಲವಾರು ರಾಜ್ಯಗಳು ವಶಪಡಿಸಿಕೊಂಡು ಅವು ಯಾವುದೆಂದರೆ ಮೊದಲನೇದಾಗಿ ಸಾತಾರ 1848ರಲ್ಲಿ, ಸಂಬಲ್ಪುರ್ 1849, ಉದಯ್ಪುರ್ 1852ರಲ್ಲಿ, ಝಾನ್ಸಿ 1853, ನಾಗ್ಪುರ್ 1854, ಹೌದ್ ನಗರ 1856 ಇವೆಲ್ಲವನ್ನು ಈ ನೀತಿಗೆ ಒಳಪಟ್ಟ ರಾಜ್ಯಾಂಶಗಳಾಗಿರ್ತವೆ. ಜನರೇಷನ್ ಆಫ್ ಕಂಪ್ಯೂಟರ್. ಫಸ್ಟ್ ಜನರೇಷನ್ ಇಲ್ಲಿ ಯಾವ ಒಂದು ಟೆಕ್ನಾಲಜಿ ಯೂಸ್ ಮಾಡ್ತಾರೆ? ವ್ಯಾಕ್ಯೂಮ್ ಟ್ಯೂಬ್ಸ್. ಸೆಕೆಂಡ್ ಜನರೇಷನ್ ಟ್ರಾನ್ಸಿಸ್ಟರ್. ಥರ್ಡ್ ಜನರೇಷನ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅಂದರೆ IC ಚಿಪ್. ಅದೇ ರೀತಿ ಫೋರ್ತ್ ಜನರೇಷನ್ಲಿ ಮೈಕ್ರೋ ಪ್ರೊಸೆಸರ್. ಫಿಫ್ತ್ ಜನರೇಷನ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ AI. ಈಗ ಶಬ್ದ ಮಾಡ್ತಿರೋದು ಪ್ರೆಸೆಂಟ್ AI ಅಂದರೆ ಯಾವ ಜನರೇಷನ್ ಕಂಪ್ಯೂಟರ್ ಅಂದರೆ ಫಿಫ್ತ್ ಜನರೇಷನ್ಲಿ ಕಂಡುಬರುವ ಒಂದು AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ. ವಿಚ್ ಆಫ್ ದ ಫಾಲೋವಿಂಗ್ ಶಾರ್ಟ್ಕಟ್ ಕೀ ಈಸ್ ಯೂಸ್ಡ್ ಸ್ಟಾರ್ಟ್ ಸ್ಲೈಡ್ ಶೋ ಅಂದರೆ ಯಾವ ಒಂದು ಶಾರ್ಟ್ಕಟ್ ಕೀಯನ್ನು ಸ್ಲೈಡ್ ಶೋ ಮಾಡಕ್ಕೆ ಯೂಸ್ ಮಾಡ್ತಾರೆ? F1, F3, F5, F7. ಇಲ್ಲಿ ಸರಿಯಾದ ಆನ್ಸರ್ F5 ಸರಿಯಾಗಿರುತ್ತೆ ಸ್ನೇಹಿತರೆ. F1 ಇದು ಹೆಲ್ಪ್ಗೋಸ್ಕರ ಒಂದು ಬಳಸೋದಾಗುತ್ತೆ. F7 ಇದು ಸ್ಪೆಲ್ಲಿಂಗ್ ಚೆಕ್ ಮಾಡೋದಕ್ಕೋಸ್ಕರ ಬಳಸುವ ಒಂದು ಶಾರ್ಟ್ಕಟ್ ಕೀ ಇರುತ್ತೆ. ನಂಜನಗೂಡು ಯಾವ ನದಿಯ ದಡದಲ್ಲಿದೆ? ಅಂದರೆ ನಂಜುಂಡೇಶ್ವರ ದೇವರ ಅಂತ ಪ್ರಸಿದ್ಧವಾದ ಕರ್ನಾಟಕದ ಎತ್ತರ ದೇವಾಲಯ ನಂಜುಂಡೇಶ್ವರ ದೇವಾಲಯ. ಈ ನಂಜನಗೂಡು ಯಾವ ನದಿಯ ದಡದಲ್ಲಿ ಕಂಡುಬರುತ್ತೆ? ಹೇಮಾವತಿ, ಕಪಿಲಾ, ಕಾವೇರಿ, ಕೃಷ್ಣ. ಇಲ್ಲಿ ಸರಿಯಾದ ಆನ್ಸರ್ ಕಪಿಲಾ ನೋಡಿ. ಕಪಿಲಾ ನದಿಯ ದಡದ ಮೇಲೆ ಕಂಡುಬರುವ ನಂಜುಂಡೇಶ್ವರ ದೇವಾಲಯ ಅಥವಾ ನಂಜನಗೂಡು ಕಂಡುಬರುತ್ತೆ ಸ್ನೇಹಿತರೆ. ಯಾವ ಭಾರತೀಯ ರಾಜ್ಯವು ತನ್ನ ಗಡಿಯನ್ನು ಗರಿಷ್ಠ ಸಂಖ್ಯೆಯ ರಾಜ್ಯಗಳೊಂದಿಗೆ ಹಂಚಿಕೊಂಡರೆ? ಯಾವ ರಾಜ್ಯ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬೇರೆ ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ? ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಅಸ್ಸಾಂ, ಪಶ್ಚಿಮ ಬಂಗಾಳ. ಇಲ್ಲಿ ಸರಿಯಾದ ಆನ್ಸರ್ ಉತ್ತರ ಪ್ರದೇಶ ಸರಿಯಾಗಿದೆ. ಇಲ್ಲಿ ನಾವು ಪ್ಲಾಸಿ ಕದನ 1750ರಲ್ಲಿ ಪ್ಲಾಸಿ ಕದನಕ್ಕೆ ಕಾರಣಗಳೇನೇನು? ಬ್ರಿಟಿಷರ ವ್ಯಾಪಾರದಲ್ಲಿ ಅಕ್ರಮ, ಫೋರ್ಟ್ ವಿಲಿಯಂ ಕೋಟೆಯನ್ನು ಬಲಪಡಿಸುವುದು, ಸಿರಾಜುದ್ದೌಲನ ತಡೆಯೊಡ್ಡಿಕೆ. ಈ ಪ್ಲಾಸಿ ಕದನ ಯುದ್ಧದಿಂದ ಪರಿಣಾಮಗಳೇನಿತ್ತು ಅಂದರೆ ದಿನಾಂಕ ಜೂನ್ 23, 1757 ಸ್ಥಳ ಪ್ಲಾಸಿ. ಮೀರ್ ಜಾಫರ್ ಬ್ರಿಟಿಷರೊಂದಿಗೆ ಶಾಮೀಲಾಗಿರ್ತಾನೆ. ಮತ್ತು ಇದರಲ್ಲಿ ಪರಿಣಾಮಗಳೇನಪ್ಪ ಅಂದರೆ ಮೀರ್ ಜಾಫರ್ ನವಾಬನಾದನು. ಬ್ರಿಟಿಷರಿಗೆ ದೊಡ್ಡ ಪ್ರಮಾಣದ ಪರಿಹಾರ ಆಯಿತು. ಭಾರತದಲ್ಲಿ ಬ್ರಿಟಿಷರ ಸಾಮ್ರಾಜ್ಯ ಅಡಿಪಾಯ ಹಾಕಿದರು. ಭಾರತ ಇತಿಹಾಸದಲ್ಲಿ ಮಹತ್ವ ಎಂದರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ರಾಜಕೀಯ ಆಧಿಪತ್ಯ ಪ್ರಾರಂಭಗೊಂಡಿತ್ತು. ಅಂದರೆ ಪ್ಲಾಸಿ ಕದನದಿಂದ ಬ್ರಿಟಿಷರ ಈಸ್ಟ್ ಇಂಡಿಯಾ ಕಂಪನಿಯ ರಾಜಕೀಯ ಆಧಿಪತ್ಯವನ್ನು ಪ್ರಾರಂಭಗೊಂಡಿರುತ್ತೆ. ಇಲ್ಲಿ ರಾಬರ್ಟ್ ಕ್ಲೇ ನೋಡಬಹುದು, ಇಲ್ಲಿ ಸಿರಾಜುದ್ದೀನ್ ನೋಡಬಹುದು, ಇಲ್ಲಿ ಮೀರ್ ಜಾಫರ್ ನೋಡಬಹುದು. ಇದೇ ರೀತಿ ಸೈನಿಕರು ಅವರು ಸಿರಾಜುದ್ದೀನ್ ಸೈನ್ಯ ಮತ್ತು ಈ ಕಡೆ ಮೀರ್ ಜಾಫರ್ನ ಸೈನ್ಯಗಳು ಮತ್ತು ಸಿರಾಜುದ್ದೀನ್ ಸೈನ್ಯಗಳು ಸಹ ನೀವು ನೋಡಬಹುದು. ಈ ಮೀರ್ ಜಾಫರ್ ಬ್ರಿಟಿಷರಾಗಿರ್ತಾನೆ. ಅರ್ಘಟ್ಟ ಎಂಬ ಪದವು ಮಧ್ಯಕಾಲೀನ ಭಾರತ ಆರ್ಥಿಕ ಇತಿಹಾಸದಲ್ಲಿ ಏನನ್ನು ಸೂಚಿಸುತ್ತದೆ? ಅಂದರೆ ಅರ್ಘಟ್ಟ ಎಂಬುದು ಏನಾಗಿದೆ? ಭಾರತ ಆರ್ಥಿಕ ಇತಿಹಾಸದಲ್ಲಿ ಏನನ್ನು ಸೂಚಿಸುತ್ತದೆ? ಬಂಧಿತ ಕಾರ್ಮಿಕ ಪದ್ಧತಿ, ಸೇನಾಧಿಕಾರಿಗೆ ನೀಡಲಾದ ಭೂದಾನಗಳ ಪದ್ಧತಿ, ಭೂಮಿಯ ನೀರಾವರಿಯಲ್ಲಿ ಬಳಸಲಾಗುವ ಜಲಚಕ್ರ ಪದ್ಧತಿ, ಬಂಜಾರ ಭೂಮಿಯನ್ನು ಸಾಗುವಳಿಗೆ ತರುವುದು. ಅಲ್ಲಿ ಸರಿಯಾದ ಆನ್ಸರ್ ಸೇನಾಧಿಕಾರಿಗಳಿಗೆ ನೀಡಲಾದ ಭೂದಾನಗಳನ್ನೇ ಅರ್ಘಟ್ಟ ಎಂದು ಕರೆಯುತ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ ಸ್ನೇಹಿತರೆ. ಅರ್ಘಟ್ಟ ಎಂಬುದು ಸೇನಾಧಿಕಾರಿಗಳಿಗೆ ನೀಡಲಾದ ಭೂದಾನಗಳು. ಭಾರತದ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಕುಲ್ಯ ವಾಪ ಮತ್ತು ದ್ರೋಣ ವಾಪ ಪದಗಳು ಏನನ್ನು ಸೂಚಿಸುತ್ತವೆ? ನೋಡಿ, ಇವು ಭಾಳ ಇಂಪಾರ್ಟೆಂಟ್ ಕ್ವೆಶ್ಚನ್. ಕುಲ್ಯ ವಾಪ ಮತ್ತು ದ್ರೋಣ ವಾಪ ಎಂಬ ಪದಗಳನ್ನು ಏನನ್ನು ಸೂಚಿಸುತ್ತವೆ? ಭೂಮಿಯ ಅಳತೆ, ವಿವಿಧ ಮೌಲ್ಯದ ನಾಣ್ಯಗಳು, ನಗರ ಭೂಮಿಯ ವರ್ಗೀಕರಣ, ಧಾರ್ಮಿಕ ಆಚರಣೆ. ಇಲ್ಲಿ ಭೂಮಿಯ ಅಳತೆ ಎಂಬುದು ಸರಿಯಾಗಿರುತ್ತದೆ. ಇದು ಭಾಳ ಇಂಪಾರ್ಟೆಂಟ್. ಇತ್ತೀಚಿನ ದಿನಗಳಲ್ಲಿ ಈ ರೀತಿ ಕ್ವೆಶ್ಚನ್ಗಳನ್ನು ಅತಿ ಹೆಚ್ಚಾಗಿ KE ಮತ್ತು KPSC ಅವರು ಇದೇ ಥರ ಕ್ವೆಶ್ಚನ್ ಇರುತ್ತೆ ಸ್ನೇಹಿತರೆ. ಮುಂದಿನ ನಿಮ್ಮ ಎಕ್ಸಾಮ್ನಲ್ಲಿ ತುಂಬ ಒಂದು ಇಂಪಾರ್ಟೆಂಟ್ ಕ್ವೆಶ್ಚನ್ ಇರುತ್ತೆ. ಕುಲ್ಯ ವಾಪ ಮತ್ತು ದ್ರೋಣ ವಾಪ ಎಂಬುದು ಭೂಮಿಯ ಅಳತೆಗೆ ಸಂಬಂಧಪಟ್ಟ ಒಂದು ಅಳತೆಯಾಗಿರುತ್ತದೆ. ಈ ಕೆಳಗಿನವರಲ್ಲಿ ಇಕ್ತಾ ಪದ್ಧತಿ ಸರಿಯಾದ ವ್ಯಾಖ್ಯೆ ಯಾವುದಾಗಿರುತ್ತದೆ? ಇಕ್ತಾ ಎಂದರೆ ಇದು ಮೊದಲ ಬಾರಿಗೆ ಇಕ್ತಾ ಪದ್ಧತಿಯು ದೆಹಲಿ ಸುಲ್ತಾನ್ಗಳಿಗೆ ಇಲ್ತುಮಿಸ್ ಜಾರಿಗೆ ತಂದ ಸ್ನೇಹಿತರೆ. ಇದು ಭಾಳ ಇಂಪಾರ್ಟೆಂಟ್. ಇಕ್ತಾ ಅಂದರೆ ಭೂಮಿಯನ್ನು ಖಾಯಮಾಗಿ ಸೇನಾಧಿಕಾರಿಗಳಿಗೆ ನೀಡುವ ಒಂದು ಪದ್ಧತಿಯಾಗಿತ್ತು. ಆದಾಯದ ಬದಲಾಗಿ ಸೇನೆಯ ಸೇವೆಗಾಗಿ ಭೂಮಿ ಆದಾಯವನ್ನು ಹಂಚಿಕೆ ಮಾಡುವ ಪದ್ಧತಿನ, ಧಾರ್ಮಿಕ ಸಂಸ್ಥೆಗಳಿಗೆ ಭೂಮಿಯನ್ನು ದಾನವಾಗಿ ನೀಡುವ ಪದ್ಧತಿನ, ವ್ಯಾಪಾರಿಗಳಿಗೆ ವ್ಯಾಪಾರ ಸೌಲಭ್ಯ ನೀಡುವ ಪದ್ಧತಿನ. ಇದರಲ್ಲಿ ಸರಿಯಾದ ಆನ್ಸರ್ ಎರಡನೇ ಹೇಳಿಕೆ ಸರಿಯುತ್ತೆ. ಆದಾಯದ ಬದಲಾಗಿ ಸೇನಾ ಸೇವೆಗಾಗಿ ಭೂಮಿಯ ಆದಾಯವನ್ನು ಹಂಚಿಕೆ ಮಾಡುವ ಪದ್ಧತಿಯನ್ನು ಇಕ್ತಾ ಪದ್ಧತಿ ಅಂತ ಹೇಳ್ತಾರೆ. ಇಕ್ತಾ ಪದ್ಧತಿಯನ್ನು ಜಾರಿಗೆ ತಂದ ದೆಹಲಿ ಸುಲ್ತಾನ್ ಅಂದರೆ ಇಲ್ತುಮಿಸ್ನ ಕಾಲದಲ್ಲಿ ನಾವು ಕಾಣ್ತೀವಿ. ಇಲ್ತುಮಿಸ್ ಹಲವಾರು ಒಂದು ಇಲ್ಲಿ ಜಹಾಂಗೀರ್ ಪಿತೃತನ ಅಂದರೆ ಸರ್ದಾರ್ ಒಕ್ಕೂಟ ಅಂದರೆ 40,000 ಒಕ್ಕೂಟ ಇರ್ತಾನೆ. ಇಲ್ತುಮಿಸ್ ಒಬ್ಬ ಶ್ರೇಷ್ಠ ಆಡಳಿತಗಾರನ ದೆಹಲಿ ಸುಲ್ತಾನಲ್ಲಿ ಅವರ ರಾಜ್ಯ ಸುಲ್ತಾನ ಇನ್ನು ಹಲವಾರು ಒಂದು ಮತ್ತು ಅದೇ ರೀತಿ 40 ಸರ್ದಾರ್ ಒಕ್ಕೂಟವನ್ನು ಬಲಬಂದ್ ರದ್ದು ಮಾಡ್ತಾನೆ. ಚೆನ್ನಾಗಿದೆ ಸ್ನೇಹಿತರೆ. ಇಲ್ತುಮಿಸ್ ನೋಡ್ಬೇಕಾದ್ರೆ ಅವನು ಒಬ್ಬ ಒಳ್ಳೆ ಆಡಳಿತಗಾರ ಆಗಿರ್ತಾನೆ. ಈ ಕುತುಬ್ದಿನ್ ಐಬಕ್ ಒಂದು ಕುತುಬ್ದಿನ್ ಐಬಕ್ ಆಳಿಯಾಗಿರ್ತಾನೆ ಇಲ್ತುಮಿಸ್. ಮತ್ತು ಕುತುಬ್ದಿನನು ಅದನ್ನು ಕುತುಬ್ದಿನ ಒಂದು ಗುಲಾಮನಾಗಿರ್ತಾನೆ ಇಲ್ತುಮಿಸ್. ನೆಕ್ಸ್ಟ್ ಕ್ವೆಶ್ಚನ್. ಕೆಳಗಿನವರಲ್ಲಿ ರಾಜರಾಜ ಚೋಳ ಒಂದನೇ ಬಿರುದುಗಳನ್ನು ಯಾವೆಂದರೆ? ಕೆಳಗಿನಲ್ಲಿ ರಾಜರಾಜ ಚೋಳ ಅಂದರೆ ಬಿರುದುಗಳು ಮುಮ್ಮಡಿ ಚೋಳ, ಶಿವಪಾದಶೇಖರ, ಕಾದರಾಮಕೊಂಡ, ಪಾಂಡ್ಯ ಕುಲಾಶಾನಿ. ಇಲ್ಲಿ ನಾವು ಕಾದರಾಮಕೊಂಡ ಇದು ರಾಜೇಂದ್ರ ಚೋಳನ ಒಂದು ಇದಾಗಿರುವ ಗಂಗೆಕೊಂಡ ಚೋಳ ರಾಜೇಂದ್ರ ಚೋಳ. ಇಲ್ಲಿ ರಾಜರಾಜ ಚೋಳ ಅಂದರೆ ರಾಜರಾಜ ಚೋಳ ಅಂದರೆ ಮುಮ್ಮಡಿ ಚೋಳ, ಶಿವಪಾದಶೇಖರ, ಪಾಂಡ್ಯ ಕುಲಾಶಾನಿ. ಇಲ್ಲಿ 1, 2, 4 ಮಾತ್ರ ಸರಿಯಾಗಿದೆ. ಎರಡನೇ ಹೇಳಿಕೆ ಮಾತ್ರ ಸರಿಯಾಗಿದೆ. ಯುನೆಸ್ಕೋ ವಿಶ್ವ ಪರಂಪರೆಯ ತಾತ್ಕಾಲಿಕ ಪಟ್ಟಿಗೆ ಸೇರ್ಪಡೆಯಾಗಿರುವ ಲಕ್ಕುಂಡಿ ದೇವಾಲಯಗಳ ಸಮೂಹವು ಯಾವ ರಾಜ್ಯ ಅಂಶದ ಕಾಲದ ವಾಸ್ತುಶಿಲ್ಪ ಮತ್ತು ಸಂಸ್ಕೃತಿ ಸಾಹಿತ್ಯದ ಪ್ರಭಾವವನ್ನು ಪ್ರತಿಬಿಂಬಿಸುತ್ತದೆ? ಇತ್ತೀಚೆಗೆ ಕರ್ನಾಟಕದ ನೋಡುವ ಸ್ನೇಹಿತರೆ, ಮನೆಯನ್ನು ಕಟ್ಟುವಾಗ ಬುನಾದಿಯನ್ನು ಅಗೆಯುವಾಗ ಅಲ್ಲಿ ಒಂದು ಬಂಗಾರದ ನಾಣ್ಯವನ್ನು ಪತ್ತೆಯಾಗಿರ್ತದೆ, ನಿಧಿ ಪತ್ತೆಯಾಗಿರ್ತದೆ. ಆ ನಿಧಿ ಪತ್ತೆಯಾದಾಗ ಇಡೀ ಕರ್ನಾಟಕದಲ್ಲಿ ಸದಾ ಲಕ್ಕುಂಡಿ ಎಂಬ ಗ್ರಾಮ. ಇದು ಹಲವು ರಾಜ್ಯ ಮನೆತನಗಳಿಂದ ಆಳಲ್ಪಟ್ಟ ಒಂದು ಸಣ್ಣ ಗ್ರಾಮದ ಸ್ನೇಹಿತರೆ. ಅಲ್ಲಿ ಹಲವಾರು ದೇವಸ್ಥಾನಗಳಿವೆ, ಹಲವಾರು ಪುರಾತನ ದೇವಾಲಯಗಳು ಬರ್ತವೆ, ಅಲ್ಲಿ ಪುರಾತನ ಬಾವಿಗಳಿವೆ, ಅಲ್ಲಿ ಪುರಾತನವಾದ ಒಂದು ವಿಶಿಷ್ಟಮಯ ಒಂದು ಸ್ಥಳಗಳು ಬರ್ತವೆ. ಆ ಸ್ಥಳದಲ್ಲಿ ಹಲವಾರು ನಿಧಿಗಳು ಬರ್ತವೆ ಸ್ನೇಹಿತರೆ. ನೋಡೋದು ಲಕ್ಕುಂಡಿ ಎಂಬುದು ಗದಗ ಜಿಲ್ಲೆಯಲ್ಲಿ ಕಂಡುಬರುವ ಒಂದು ಪುಟ್ಟ ಗ್ರಾಮ ಇರ್ತದೆ. ಆದರೆ ಹಿಂದಿನ ಕಾಲದಲ್ಲಿ ಈ ಲಕ್ಕುಂಡಿ ಎಂಬುದು ಪ್ರಸಿದ್ಧವಾದ ರಾಷ್ಟ್ರಕೂಟ ಮನೆತನಗಳ ಅವರಿಂದ ಆಳಲ್ಪಟ್ಟಿರ್ತದೆ. ಪಾಲ ಮತ್ತು
ಕಲ್ಯಾಣ ಚಾಲುಕ್ಯರಿಂದ ಹಲವಾರು ಮನೆತನಗಳಿಂದ ಇಲ್ಲಿ ಕುಣಿ ಗ್ರಾಮ ಆವತ್ತಿನ ಕಾಲದಲ್ಲಿ ರಾಜಧಾನಿಗಳ ಆಳಲ್ಪಡುತ್ತದೆ. ಅದೇ ರೀತಿ ರಾಷ್ಟ್ರಕೂಟರಲ್ಲಿ ಕಲ್ಯಾಣ ಚಾಲುಕ್ಯರಲ್ಲಿ ಪಾಲವರು ಪ್ರತಿಹಾರರು ಹಲವರು ಮುಂತಾದ ಒಂದು ರಾಜ್ಯವಂಶದಿಂದ ಸಣ್ಣ ಗ್ರಾಮವನ್ನು ಲಕ್ಕುಂಡಿ ಅವತ್ತಿನ ಕಾಲದಲ್ಲಿ ರಾಜಧಾನಿ ಇರುವ ಸ್ನೇಹಿತರೆ ಮತ್ತು ಬಂಗಾರದಿಂದ ಟಂಕಿಸುವ ಒಂದು ಅಲ್ಲಿ ಶಾಲೆಗಳು ಕಂಡುಬರ್ತೀವಿ. ಆಗಿನ ಕಾಲದಲ್ಲಿ ಬಂಗಾರದಿಂದ ಟಂಕಿಸುವ ಬಂಗಾರದ ನಾಣ್ಯಗಳನ್ನು ಟಂಕಿಸುವ ಅಲ್ಲಿ ಒಂದು ಶಾಲೆಗಳು ಕಂಡುಬರ್ತೀವಿ. ಇಲ್ಲಿ ಸರಿಯಾದ ಅಂದರೆ ಇಲ್ಲಿನ ರಾಜವಂಶ ಕಾಲದ ವಾಸ್ತುಶಿಲ್ಪ ಮತ್ತು ಸಂಸ್ಕೃತಿ ಸಾಹಿತ್ಯದ ಪ್ರಭಾವವನ್ನು ಪ್ರತಿಬಿಂಬಿಸಿದರೆ ಕಲ್ಯಾಣ ಚಾಲುಕ್ಯ ಇದು ಸರಿಯಿರುತ್ತೆ ಸ್ನೇಹಿತರೆ. ಕಲ್ಯಾಣಿ ಚಾಲುಕ್ಯ ಸರಿಯಿರುತ್ತೆ. ಕೆಳಗಿನಲ್ಲಿ ಯಾರು ಚೋಳ ಅತ್ಯಂತ ಶಕ್ತಿಶಾಲಿಯ ದೊರೆಯಾಗಿದ್ದ ಶ್ರೀ ವಿಜಯ ಸಾಮ್ರಾಜ್ಯದ ಯಶಸ್ವಿ ನೌಕಾದಂಡ ಯಾತ್ರೆ ನಡೆಸಿದರೆ ಇಲ್ಲಿ ಸರಿಯಾದ ಆನ್ಸರ್ ಒಂದನೇ ರಾಜೇಂದ್ರ ಚೋಳ ಸರಿಯಿರುತ್ತೆ. ಒಂದನೇ ರಾಜೇಂದ್ರ ಚೋಳ ಸರಿಯುತ್ತೆ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ನಾಯರ್ ಸಂತರು ಶಿವನ ಭಕ್ತರು, ಆಳ್ವ ಸಂತರು ವಿಷ್ಣುವಿನ ಭಕ್ತರು. ಇವರಿಬ್ಬರು ಸಂಸ್ಕೃತದಲ್ಲಿ ಭಕ್ತಿಗೀತೆಗಳನ್ನು ರಚಿಸಿದರು. ಇವರು ಜಾತಿ ವ್ಯವಸ್ಥೆ ವಿರುದ್ಧ ಧ್ವನಿಯೆತ್ತಿದರು. ಇಲ್ಲಿ ಯಾವುದು ಸರಿ ಅಂದರೆ 1, 2, 4 ಮಾತ್ರ ಸರಿಯುತ್ತೆ. ನಾಯರ್ ಸಂತರು ಶಿವ ಭಕ್ತರಾಗಿದ್ದರೆ, ಆಳ್ವ ಸಂತರು ವಿಷ್ಣುವಿನ ಭಕ್ತರಾಗಿದ್ದರೆ ಇವರು ಜಾತಿ ವ್ಯವಸ್ಥೆ ವಿರುದ್ಧ ಧ್ವನಿಯನ್ನು ಎತ್ತಿದರು. ಇಲ್ಲಿ 1, 2, 4 ಮಾತ್ರ ಸರಿಯಿರುತ್ತವೆ. ಈ ಕೆಳಗಿನಲ್ಲಿ ಹೇಳಿಕೆಗಳನ್ನು ಪರಿಗಣಿಸಿ. ಮತ್ತೆ ಈ ಮೇಲೆ ಹೇಳಿಕೆಗಳಲ್ಲಿ ಯಾವ್ಯಾವುದು ಸರಿಯಾಗಿವೆ, ಇಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿ ಅಂತ ಸರಿಯಾಗಿ ನೋಡಬೇಕು ಸ್ನೇಹಿತರೆ. ಉತ್ತರ ಮೇರು ಶಾಸನ ಚೋಳದರೆ ಒಂದನೇ ರಾಜೇಂದ್ರ ಕಾಲಕ್ಕೆ ಸೇರಿದ ಒಂದು ಗ್ರಾಮ ಸಭೆಗಳ ಚುನಾವಣಾ ವಿಧಾನವನ್ನು ವಿವರಿಸುತ್ತೆ. ಇಲ್ಲಿ ಉತ್ತರ ಮೇರು ಶಾಸನ 1ನೇ ಪರಾಂತಕರಿಂದ ಬರೆದ ಶಾಸನ. ಅದಕ್ಕಾಗಿ ಇಲ್ಲಿ 1ನೇ ಹೇಳಿಕೆ ತಪ್ಪಾಗಿರುತ್ತೆ ಸ್ನೇಹಿತರೆ. ಇದು 1ನೇ ಹೇಳಿಕೆ ತಪ್ಪಾಗಿರುತ್ತೆ. ಉತ್ತರ ಮೇರು ಶಾಸನ 1ನೇ ಪರಾಂತಕರಿಂದ ಕಾಲಕ್ಕೆ ಸೇರಿದ ಗ್ರಾಮ ಸಭೆಗಳ ಚುನಾವಣಾ ವಿಧಾನವಾಗಿತ್ತು. ಅಲ್ಲಿ ರಾಜೇಂದ್ರ ಚೋಳಾಗಿದೆ. ಅದಕ್ಕೋಸ್ಕರ ಇದು ಹೇಳಿಕೆ ತಪ್ಪಾಗಿರುತ್ತೆ. ಈ ಶಾಸನವು ಗ್ರಾಮ ಸಭೆಯ ಸದಸ್ಯರುಗಳು ಅರ್ಹತೆ ಅನರ್ಹತೆ ಮತ್ತು ಚುನಾವಣಾ ಪದ್ಧತಿ ಕುರಿತು ವಿವರವಾದ ಮಾಹಿತಿ ನೀಡುತ್ತದೆ. ಇದು ಸರಿಯಾದ ಸ್ನೇಹಿತರೆ. ಅಂದರೆ 1ನೇ ಪರಾಂತಕನ ಉತ್ತರ ಮೇರು ಶಾಸನದಲ್ಲಿ ಗ್ರಾಮ ಸಭೆಗೆ ಅವತ್ತಿನ ಒಂದು ಕಾಲದಲ್ಲಿ ಸ್ನೇಹಿತರೆ 7 ಮತ್ತು 8ನೇ ಶತಮಾನದಲ್ಲಿ ಗ್ರಾಮ ಸಭೆಗೆ ಉತ್ತರ ಮೇರು ಶಾಸನ ಯಾರು ಅಂದರೆ 1ನೇ ಪರಾಂತಕನ ಕಾಲದಲ್ಲಿ ಕಂಡುಬರುವ ಉತ್ತರ ಮೇರು ಶಾಸನ ಇರುತ್ತದೆ. ಅವಾಗ ಗ್ರಾಮ ಸಭೆಗಳ ಒಂದು ಅನರ್ಹತೆ ಮತ್ತು ಚುನಾವಣೆ ಯಾವ ರೀತಿ ನಡೆಸಬೇಕು ಅಂತ ಇವತ್ತಿನ ಗ್ರಾಮ ಸಭೆಗಳು ಬಂದು ಇವತ್ತು ನಮ್ಮ ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯತ್ಗಳಲ್ಲಿ ನೋಡಬಹುದು. ಗ್ರಾಮ ಸಭೆ ಯಾವ ರೀತಿ ನಡೀತಾವೆ, ಯಾವ ರೀತಿ ಅಂತ ಆಕ್ರಮಣದಲ್ಲಿ ಪ್ರತಿ ವರ್ಷ ನಡೀತಾ ನೀವು ಸಹ ಆ ಗ್ರಾಮ ಸಭೆಗಳು ಯಾವ ರೀತಿ ನಡೆದಂತ ನೀವು ಸಹ ನೋಡಬಹುದು. ಮೂರನೇ ಉತ್ತರ ಮೇರು ಶಾಸನ ಪ್ರಕಾರ ಗ್ರಾಮ ಸಭೆ ಸಮಿತಿಗಳಿಗೆ ವಾರಿಯಂ ಸದಸ್ಯರು ನೇಮಕ ಮಾಡಲು ಚೀಟಿ ಮೂಲಕ ಆಯ್ಕೆ ಮತ್ತು ಕುಡುಗೋಲು ಪದ್ಧತಿಯನ್ನು ಅನುಸರಿಸಲಾಗಿತ್ತು. ಇದು ಸಹ ಸರಿಯಾದ ಸ್ನೇಹಿತರೆ. ಇದು ಸಹ ಸರಿಯಾಗಿದೆ. ನಾಲ್ಕನೇದು ಈ ಶಾಸನವು ಚೋಳರ ಆಡಳಿತದಲ್ಲಿ ಕೇಂದ್ರೀಕೃತ ಆಡಳಿತ ವ್ಯವಸ್ಥೆಯ ಪ್ರಾಬಲ್ಯವನ್ನು ಮತ್ತು ಸ್ಥಳೀಯ ಸಂಸ್ಥೆಗಳ ಸ್ವಾಯತ್ತತೆ ಕೊರತೆ ಎತ್ತಿ ತೋರಿಸಿದೆ. ಇದು ಹೇಳಿಕೆ ತಪ್ಪಾಗಿರುತ್ತೆ ನೋಡಿ. ಅಂದರೆ ಚೋಳರ ಆಡಳಿತದಲ್ಲಿ ಕೇಂದ್ರೀಕೃತ ಆಡಳಿತದಲ್ಲಿ ನಾವು ನೋಡಬಹುದು. ಕೇಂದ್ರೀಕೃತ ಆಡಳಿತದಲ್ಲಿ ಪ್ರಾಬಲ್ಯವನ್ನು ಸ್ಥಳೀಯ ಸಂಸ್ಥೆಗಳ ಸ್ವಾಯತ್ತತೆ ಕೊರತೆ ತೋರಿಸಿದೆ ತಪ್ಪಾಗಿದೆ. ಇಲ್ಲಿ ಸರಿಯಾದ ಆನ್ಸರ್ 2 ಮತ್ತು 3 ಸರಿಯಾದ ಸ್ನೇಹಿತರೆ. 2 ಹೇಳಿಕೆ ಮಾತ್ರ ಸರಿಯಾಗುತ್ತೆ ನೋಡಿ. ನೆಕ್ಸ್ಟ್ ಕ್ವೆಶ್ಚನ್. ಕ್ರಿಪ್ಸ್ ಮಿಷನ್ ಭಾರತಕ್ಕೆ ಬಂದಾಗ ಈ ಕೆಳಗಿನಲ್ಲಿ ಯಾರು ಯುನೈಟೆಡ್ ಕಿಂಗ್ಡಮ್ನ ಪ್ರಧಾನಮಂತ್ರಿ ಆಗಿದ್ದರೆ ಇಲ್ಲಿ ಕ್ರಿಪ್ಸ್ ಮಿಷನ್ ಬಂದಾಗ ಇಂಗ್ಲೆಂಡ್ನ ಪ್ರಧಾನಮಂತ್ರಿ ಯಾರಾಗಿದ್ದವರು ಯಾರಪ್ಪ ಅಂದರೆ ಸ್ಟಾಲಿನ್, ಬಾಲ್ಡಿವನ್ಸ್, ನೆವೆಲಿ ಚೆಂಬರ್ಲೈಸ್, ವಿನ್ಸ್ಟನ್ ಚರ್ಚಿಲ್, ಕ್ಲೈಮ್ ಅಟ್ಲೆ. ಇಲ್ಲಿ ಸರಿಯಾದ ಆನ್ಸರ್ ನೋಡಿ. ಇಲ್ಲಿ ಸರಿಯಾದ ಆನ್ಸರ್ ವಿನ್ಸ್ಟನ್ ಚರ್ಚಿಲ್. ಈ ವಿನ್ಸ್ಟನ್ ಚರ್ಚಿಲ್ ಅವರು ಗಾಂಧೀಜಿಯವರಿಗೆ ಅರಬಿತ್ ಫಕೀರ್ ಅಂತ ಸ್ನೇಹಿತರೆ. ಭಾಳ ಇಂಪಾರ್ಟೆಂಟ್. ಅರಬಿತ್ ಫಕೀರ್ ಅಂತ ಯಾರು ಗಾಂಧೀಜಿಯವರು ಯಾರು ಕರ್ತಾರೆ ವಿನ್ಸ್ಟನ್ ಚರ್ಚಿಲ್. ಇನ್ನೊಂದು ಸ್ನೇಹಿತರಲ್ಲಿ ಕ್ಲೈಮ್ ಅಟ್ಲೆ ಈ ಕ್ಲೈಮ್ ಅಟ್ಲೆ ಅವರು ಭಾರತಕ್ಕೆ ಕ್ರಿಪ್ಸ್ ಮಿಷನ್ ಆಯಿತು. ಮೌಂಟ್ ಬ್ಯಾಟನ್ ಬಂದಾಗ ಕ್ಲೈಮ್ ಅಟ್ಲೆ ಮಿಷನ್ ಇದು ಸಹ ಮೌಂಟ್ ಬ್ಯಾಟನ್ ಮಿಷನ್ ಬಂದಾಗ ಕ್ಲೈಮ್ ಅಟ್ಲೆ ಅವರು ಪ್ರಧಾನಮಂತ್ರಿ ಆಗಿರ್ತಾರೆ. ಅದೇ ರೀತಿ ಕ್ರಿಪ್ಸ್ ಮಿಷನ್ ಬಂದಾಗ ಪ್ರಧಾನಮಂತ್ರಿ ಆಗಿದ್ದಾರಪ್ಪ ಅಂದರೆ ವಿನ್ಸ್ಟನ್ ಚರ್ಚಿಲ್. ಇತ್ತೀಚೆಗೆ ನಡೆದ ಒಂದು T20 ವಿಶ್ವಕಪ್ ಸ್ನೇಹಿತರೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. T20 ವಿಶ್ವಕಪ್ ಕ್ರಿಕೆಟ್ 2026 ಫೆಬ್ರವರಿ 7ರಿಂದ ಮಾರ್ಚ್ 8ರವರೆಗೆ ನಡೆದ ಒಂದು ಪುರುಷರ T20 ವಿಶ್ವಕಪ್ ಕ್ರಿಕೆಟ್ ಪಂದ್ಯವನ್ನು ಯಾವ ದೇಶದಲ್ಲಿ ಆಯೋಜಿಸಲಾಗಿದೆ? ಭಾರತ ಮತ್ತು ಶ್ರೀಲಂಕಾದಲ್ಲಿ ಆಯೋಜನೆ ಮಾಡಲಾಗಿತ್ತು. ಅದೇ ರೀತಿ T20 ವಿಶ್ವಕಪ್ ಫೈನಲ್ ಪಂದ್ಯ ಮಾರ್ಚ್ 8ರಂದು ನಡೆಯಿತು. ಮಾರ್ಚ್ 8ರಂದು ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಇತ್ತು. ನ್ಯೂಜಿಲೆಂಡನ್ನು ಸೋಲಿಸಿ ಭಾರತ ಜಯ ಸಾಧಿಸಿತು. ಇದು ಎಲ್ಲಿ ನಡೆದರೆ ಅಹಮದಾಬಾದಿನ ಮೋದಿ ಕ್ರೀಡಾಂಗಣದಲ್ಲಿ ನಡೆದ ಒಂದು T20 ವಿಶ್ವಕಪ್ ಸ್ನೇಹಿತರೆ. ಇದರಲ್ಲಿ ಈ ಟೂರ್ನಮೆಂಟಿನ ಪ್ರಶಸ್ತಿ ಪಡೆದ ಸಂಜು ಸ್ಯಾಮ್ಸನ್ ನೋಡಿ. ಅದೇ ರೀತಿ ಫೈನಲ್ ಪಂದ್ಯದಲ್ಲಿ ಶ್ರೇಷ್ಠ ಪ್ರಶಸ್ತಿ ಪಡೆದರು ಬುಮ್ರಾ ಆಗಿರ್ತಾರೆ. LPG ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್. LPG ಹಲವಾರು ಇವತ್ತಿನ ದಿನದಲ್ಲಿ ನೋಡುವ ಸ್ನೇಹಿತರೆ. LPG ಅಂದರೆ ಗ್ಯಾಸ್. ಈ ಗ್ಯಾಸಿನ ಒಂದು ಸುದ್ದಿ ನೋಡಬೇಕು. ಇವತ್ತು ಮಧ್ಯಪ್ರಾಂತದಲ್ಲಿ ಯುದ್ಧಗಳ ಸಂಭವದಿಂದ ಇಡೀ ಭಾರತ ದೇಶದಲ್ಲಿ LPGಗಳ ಒಂದು ಕೊರತೆ ಉಂಟಾಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಇವತ್ತು ಕೊರತೆ ಆಗಿರ್ಬೋದು ಅಥವಾ ಅದಕ್ಕೋಸ್ಕರ ಇದು ಸುದ್ದಿ ಇದೆ. ಇದು LPG ಅಂದರೆ ಏನು ಫುಲ್ ಫಾರ್ಮ್ ನೋಡಿ. ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್. LPG ಹಲವಾರು ಹೈಡ್ರೋಕಾರ್ಬನ್ಗಳ ಮಿಶ್ರಣವಿರುತ್ತದೆ. LPG ಇರುವ ಘಟಕಗಳು ಬ್ಯೂಟೇನ್, ಪೇಟೇನ್, ಪ್ರೊಪೇನ್. ಇದರಲ್ಲಿ ಬ್ಯೂಟೇನ್ ಪ್ರಮುಖ ಘಟಕಾಂಶವಾಗಿದೆ ಸ್ನೇಹಿತರೆ. LPGಯ ಅತಿಯಾದ ದಹನಶೀಲ ಇಂಧನವಾಗಿದೆ. LPGಯ ಸೋರಿಕೆಯನ್ನು ಪತ್ತೆ ಹಚ್ಚಲು ಇಥೈಲ್ ಮರ್ಕ್ಯಾಪ್ಟನ್ ಎಂಬ ರಾಸಾಯನಿಕವನ್ನು ಸೇರಿಸಲಾಗುತ್ತೆ. ಅಂದರೆ ನಿಮ್ಮ ಮನೆಯಲ್ಲಿ ಆಗಿರ್ಬೋದು, ಎಲ್ಲಿ ಆಗಿರ್ಬೋದು, ಇದು LPG ಸೋರಿಕೆಯಾದಾಗ ಆ ಸೂರ್ಯಕಂಡದಲ್ಲಿ ಯಾವ ಇಥೈಲ್ ಬಳಸ್ತಾರೆ ಪತ್ತೆ ಹಚ್ಚಲು ಇಥೈಲಿನ್ ಮರ್ಕ್ಯಾಪ್ಟನ್ ಎಂಬ ರಾಸಾಯನಿಕವನ್ನು ಬಳಸಲಾಗುತ್ತದೆ. ನೆಕ್ಸ್ಟ್ ಕ್ವೆಶ್ಚನ್. ಪರ್ಪಲ್ ಫೆಸ್ಟ್ 2026 ಮಾರ್ಚ್ 13ರಂದು ರಾಷ್ಟ್ರಪತಿ ಭವನದಲ್ಲಿ ಅಂಗವಿಕಲರ ಪ್ರತಿಭೆ, ಸಾಧನೆಗಳನ್ನು ಮತ್ತು ಆಕಾಂಕ್ಷೆಗಳನ್ನು ಆಚರಿಸಲು ಪರ್ಪಲ್ ಫೆಸ್ಟ್ ಅನ್ನು ಆಚರಿಸಲಾಗಿತ್ತು. ಈ ನೇರ ಕ್ವೆಶ್ಚನ್. ಪರ್ಪಲ್ ಫೆಸ್ಟ್ ಯಾರಿಗೆ ಸಂಬಂಧಪಟ್ಟರೆ ಅಂಗವಿಕಲರ ಒಂದು ಪ್ರತಿಭೆಗಳನ್ನು ಗುರುತಿಸಲು ಇದನ್ನು ರಾಷ್ಟ್ರಪತಿಯವರು ಮಾರ್ಚ್ 13ರಂದು ರಾಷ್ಟ್ರಪತಿ ಭವನದಲ್ಲಿ ಆಯೋಜನೆ ಮಾಡುತ್ತಾರೆ. ಚಿಲಿ ದೇಶದ ಅಧ್ಯಕ್ಷರಾಗಿರುತ್ತಾರೆ 2026. ಚಿಲಿಯ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ಜೋಸ್ ಅಂಟೋನಿಯಾ ಕ್ಯಾಸ್ಮೋಸ್ಮರು ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಅಭಿನಂದಿಸುತ್ತಾರೆ. ಇದನ್ನು ಕೊಡಿ. ಬಾಸುಮತಿ ಅಕ್ಕಿ ರಫ್ತು ಕುಸಿತ ಬೆಲೆಯಲ್ಲಿ ಇಳಿಕೆ. ಮಧ್ಯಪ್ರಾಚ್ಯ ಯುದ್ಧದ ಸಂಭವವಾಗಿ ಬಂಧುಗಳಲ್ಲಿ ಸಿಲುಕಿದ ಭಾರತದ 4 ಲಕ್ಷ ಟನ್ ಬಾಸುಮತಿ ಅಕ್ಕಿ ಕೆಜಿಗೆ 10 ರೂಪಾಯಿ ಇಳಿಕೆಯಾಗಿದೆ. ಈ ನೋಡುವ ಸ್ನೇಹಿತರೆ ಈಗ ವಿಶ್ವದಲ್ಲಿ ನಡೆಯುವ ಒಂದು ಸುದ್ದಿ ಆಗಿರುತ್ತದೆ. ಮಧ್ಯಪ್ರಾಂತದಲ್ಲಿ ಯುದ್ಧ ಪ್ರಾರಂಭಗೊಂಡಿವೆ. ಇಸ್ರೇಲ್ ಆಗಿರ್ಬೋದು, ಅಮೆರಿಕ ಆಗಿರ್ಬೋದು, ಇರಾನ್ ಆಗಿರ್ಬೋದು, ಮಧ್ಯಪ್ರಾಂತ ಯುದ್ಧ ಸಂಭವಿಸಿದೆ. ಅದಕ್ಕೋಸ್ಕರ ಸಂಭವಿಸಿದ ಭಾರತ ದೇಶದಲ್ಲಿ ಬಾಸುಮತಿ ಅಕ್ಕಿ ಯಾವ ದೇಶಕ್ಕೆ ಅತಿ ಹೆಚ್ಚು ರಫ್ತು ಮಾಡ್ತಾರೆ? ಸೌದಿ ಅರೇಬಿಯಾ ಆಗಿರ್ಬೋದು, UAE ಆಗಿರ್ಬೋದು, ಹಲವಾರು ಗಲ್ಫ್ ರಾಷ್ಟ್ರಗಳಿಗೆ ಬಾಸುಮತಿ ಅಕ್ಕಿ ಅತಿ ಹೆಚ್ಚಾಗಿ ರಫ್ತು ಮಾಡ್ತಾರೆ. ಅದಕ್ಕಾಗಿ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳ್ಬೋದು. ಈ ಬಾಸುಮತಿ ಅಕ್ಕಿ ಅತಿ ಹೆಚ್ಚು ನಾವು ಯಾವ ರಾಜ್ಯಗಳು ಅಂತ ನೋಡಿ ರಾಜ್ಯವಾರು ನೋಡಿದಾಗ ಬಾಸುಮತಿ ಅತಿ ಹೆಚ್ಚು ಬಾಸುಮತಿ ಅಕ್ಕಿ ಉತ್ಪಾದನೆ ಮಾಡುವ ರಾಜ್ಯ ಅಂದರೆ ಪಂಜಾಬ್ ಆಗಿರುತ್ತೆ. ನಂತರ ಹರಿಯಾಣ, ಉತ್ತರ ಪ್ರದೇಶ, ಉತ್ತರಾಖಂಡ, ಜಮ್ಮು ಮತ್ತು ಕಾಶ್ಮೀರ, ಹಿಮಾಚಲ ಪ್ರದೇಶ ಇವೆಲ್ಲ ಬಾಸುಮತಿ ಅಕ್ಕಿಗೆ ಸಂಬಂಧಪಟ್ಟ ಒಂದು ಅತಿ ಹೆಚ್ಚು ಬೆಳೆಯುವ ರಾಜ್ಯ ಅಂದರೆ ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ, ಉತ್ತರಾಖಂಡ, ಜಮ್ಮು ಮತ್ತು ಕಾಶ್ಮೀರ. ಇಲ್ಲಿ ನೋಡಿ ಅಮೆರಿಕ ಇರಾನ್ ಇಸ್ರೇಲ್ ಯುದ್ಧದ ಪರಿಣಾಮವು ಭಾರತಕ್ಕೂ ಭಾರಿ ಹೊಡೆತವನ್ನು ನೀಡುತ್ತಿದೆ. ಈಗಾಗಲೇ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಆಗುವುದು. ತೈಲ ಬೆಲೆಯು ಸದ್ಯದಲ್ಲಿ ಏರಿಕೆಯಾಗುವ ಸಾಧ್ಯತೆ ಸಹ ಕಾಣಬರುತ್ತದೆ ಎಂದು ಹೇಳಲಾಗಿದೆ. ಇದೀಗ ಬಾಸುಮತಿ ಅಕ್ಕಿಯ ರಫ್ತು ವಿಶೇಷವಾಗಿ ತೀವ್ರವಾಗಿ ಪರಿಣಾಮ ಬೀರಿದೆ. ಯುದ್ಧದ ಪ್ರಾರಂಭವಾಗಿದ್ದರಿಂದ ಅಕ್ಕಿಯ ಬೇಡಿಕೆ ಕುಸಿದಿದೆ. ಹಡಗು ಕಂಪನಿಗಳು ಯುದ್ಧದ ಅಪಾಯದ ಹಿನ್ನೆಲೆಯಲ್ಲಿ ಹೆಚ್ಚುವರಿ ಸುರಕ್ಷಿತ ಶುಲ್ಕ ವಿಧಿಸಿ ಸಾಗಣೆ ಮಾರ್ಗವನ್ನು ಬದಲಾಯಿಸುವ ರಫ್ತು ವ್ಯಾಪಾರಕ್ಕೆ ಮತ್ತಷ್ಟು ಹೊಡೆತ ನೀಡಿದೆ. ನೋಡಿ, ಇದನ್ನು ಪೂರ್ತಿ ನೋಡಬೇಡ ಸ್ನೇಹಿತರೆ. ಇಲ್ಲಿ ನೇರ ಕ್ವೆಶ್ಚನ್. ಬಾಸುಮತಿ ಅಕ್ಕಿ ನಾವು ಯಾವ ದೇಶಕ್ಕೆ ಅತಿ ಹೆಚ್ಚು ರಫ್ತು ಮಾಡ್ತೀವಿ ಮತ್ತು ಬಾಸುಮತಿ ಅಕ್ಕಿಯನ್ನು ಯಾವ ಒಂದು ರಾಜ್ಯ ಅತಿ ಹೆಚ್ಚಾಗಿ ಭಾರತದಲ್ಲಿ ಬೆಳೆಯುತ್ತೆ ಅಂತ ಮತ್ತು ಆ ರಾಜ್ಯ ಅಂದರೆ ಪಂಜಾಬ್ ಇರ್ತದೆ, ಸೆಕೆಂಡ್ ಅಂದರೆ ಹರಿಯಾಣ ಇರ್ತದೆ, ನಂತರ ಉತ್ತರ ಪ್ರದೇಶ, ನಂತರ ಉತ್ತರಾಖಂಡ, ಜಮ್ಮು ಕಾಶ್ಮೀರ, ಹಿಮಾಚಲ ಪ್ರದೇಶ. ಇಷ್ಟು ಇಂಪಾರ್ಟೆಂಟ್ ಆಯಿತು. ಚೆನ್ನಾಗಿ ನೋಡ್ಕೊಂಡು ಸ್ನೇಹಿತರೆ ಬಾಸುಮತಿ ಅಕ್ಕಿಗೆ. ಇಲ್ಲಿ ನಾವು ನೋಡಬಹುದು ಕ್ರಿಕೆಟ್ ಬಗ್ಗೆ ಕೊಟ್ಟಿದ್ದೀನಿ. ಇಲ್ಲಿ ವಿಶ್ವಕಪ್ ಬಗ್ಗೆ ಕೊಟ್ಟಿದ್ದೀನಿ. ಯಾವ ನಾಯಕರಲ್ಲಿ ಯಾವಾಗ ವಿಶ್ವಕಪ್ ಗೆದ್ದಿದ್ದಾರೆ ಅಂತ ಸಂಪೂರ್ಣವಾಗಿ ಈ ಸ್ಲೈಡಲ್ಲಿ ನಾನು ಕೊಟ್ಟಿದ್ದೀನಿ. 1983ರಲ್ಲಿ ಕಪಿಲ್ ದೇವ್ ಇರ್ತಾರೆ, 2002ರಲ್ಲಿ ಸೌರವ್ ಗಂಗೂಲಿ ಇರ್ತಾರೆ, 2011 ಮಹೇಂದ್ರ ಸಿಂಗ್ ಧೋನಿ, 2024ರಲ್ಲಿ ರೋಹಿತ್ ಶರ್ಮಾ ಅಂತ ಹೇಳ್ಬೋದು. ಅದೇ ರೀತಿ 2025ರಲ್ಲಿ ಇವರು ಸಹ ಇಲ್ಲಿ ರೋಹಿತ್ ಶರ್ಮಾ ಬಂದಿರ್ತಾರೆ. ಅದೇ ರೀತಿ 2013ರಲ್ಲಿ MS ಧೋನಿ. ಅದೇ ರೀತಿ ಇತ್ತೀಚಿನ ಒಂದು ಪಂದ್ಯ ನಡೆಯಿತು ಮಾರ್ಚ್ 8ರಂದು. ಇಲ್ಲಿ ಯಾರಪ್ಪ ಅಂದರೆ ಸೂರ್ಯಕುಮಾರ್ ಯಾದವ್ ಅವರು ಕ್ಯಾಪ್ಟನ್ ಆಗಿರ್ತಾರೆ 2026ರಲ್ಲಿ.
ದಯಾಮರಣ ಇದೊಂದು ಇಂಪಾರ್ಟೆಂಟ್ ಕ್ವಶನ್ ಇದೆ ಸ್ನೇಹಿತರೆ. ಇದ್ರ ಬಗ್ಗೆ ಸಂಪೂರ್ಣ ನೋಡಬೇಕು. ನ್ಯಾಯಾಲಯದ ದಯಾಮರಣ ಘನತೆಯ ಸಾವಿಗೆ ಸುಪ್ರೀಂ ಕೋರ್ಟ್ ಅಸ್ತು ಇದೊಂದು ಘಟನೆದಾಗ ಪಾಪ ತಾಯಿ ಮರದ ದುಃಖ ಸ್ನೇಹಿತರೆ. ಮಗ ಏನು ಮಾಡ್ತಾರೆ ಯಾವುದೋ ಒಂದು ಚೆಡಿಯಿಂದ ಬಿದ್ದಾಗ ಒಂದು ಮೆದಳಿಗೆ ಪೆಟ್ಟಾಗಿ ಕೋಮಕೋಗಿದ್ದ ಸ್ನೇಹಿತರೆ. ಎಷ್ಟು ವರ್ಷದಿಂದ ಅವರು ಇದಾಗಿ ಚೆನ್ನಾಗಿ ಆರೋಗ್ಯ ಇರ್ತದೆ ಸ್ನೇಹಿತರೆ. ಕೋಮಕೋಗಿರ್ತಾರೆ. ಅದು ಅಂದಾಜು 2013 ಆಗಸ್ಟ್ 20ರಂದು ರಕ್ಷಾಬಂಧನದ ಹಬ್ಬ ದಿನವೇ ದುರಂತ ಸಂಭವಿಸುತ್ತದೆ. ಈ ಮೂಲಕ ದೆಹಲಿಯಲ್ಲಿ ಇಳಿದ ಹರೀಶ್ ರಾಣಾ ಆಗ ಚಂಡೀಗಢ ವಿಶ್ವವಿದ್ಯಾಲಯದಲ್ಲಿ ಸಿವಿಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿಯಾಗಿದ್ದರು. ತಾವು ವಾಸವಿದ್ದ ಹಾಸ್ಟೆಲ್ನ 4ನೇ ಮಹಡಿಯಲ್ಲಿ ಮೇಲಿನಿಂದ ಆಕಸ್ಮಿಕವಾಗಿ ಕೆಳಗೆ ಬಿದ್ದರು. ಆ ಆಘಾತದಿಂದಾಗಿ ಅವರ ತಲೆಗೆ ತೀವ್ರವಾದ ಪೆಟ್ಟಾಯಿತು. 12% ದೈಹಿಕ ಅಂಗವೈಕಲ್ಯಕ್ಕೆ ತುತ್ತಾದರು. ಇಡೀ ಶರೀರವೇ ಪಾರ್ಶ್ವವಾಯುವಿಗೆ ತುತ್ತಾಗಿತ್ತು. ಇದೊಂದು ಬಹಳ ಒಂದು ಗಂಭೀರ ಸಮಸ್ಯೆ ಸ್ನೇಹಿತರೆ. ಇದೊಂದು ಇಲ್ಲಿ ದಯಮಾಡಿ ಭಾನು ಶರ್ಮಾ ಅಂತ ಅವ್ರನ್ನ ಪ್ರಕರಣ ಇರ್ತಿರ್ತಾರೆ. ಹಾಗಾಗಿ ಇದು ಇಂಪಾರ್ಟೆಂಟ್ ಆಗಿರ್ತಾವೆ ನೋಡ್ಕೊಳ್ಳಿ. ರಾಜ್ಯ ಸರ್ಕಾರಿ ಕೊನಾರ್ಕ್ ಸೂರ್ಯ ದೇವಾಲಯ ಚಕ್ರವು ಸೂರ್ಯನ ನೆರಳಿನ ಆಧಾರದ ಮೇಲೆ ಸಮಯವನ್ನು ಊಹಿಸುತ್ತದೆ. ಇದು ವಿವಿಧ ವಿಭಾಗಗಳನ್ನು ಹೊಂದಿದ್ದು ನಿಮಿಷಗಳನ್ನು ತಿಳಿಯಲು ಸಹಾಯ ಮಾಡುತ್ತದೆ. ಕೊನಾರ್ಕ್ ಸೂರ್ಯ ದೇವಾಲಯ ಓಡಿಸಲ್ಪಡುತ್ತದೆ. ಇದು 1ನೇ ನರಸಿಂಹ ಪೂರ್ವಗಂಧದ 1ನೇ ನರಸಿಂಹವರಿಂದ ನಿರ್ಮಿಸಲ್ಪಟ್ಟ ಒಂದು ಇದಾಗುತ್ತೆ ಸ್ನೇಹಿತರೆ. ಇದು ನೋಡಬಹುದು. ಒಂದು ಕೊನಾರ್ಕ್ ಸೂರ್ಯ ದೇವಾಲಯ ಪ್ರಸಿದ್ಧ ಒಂದು ಟೆಂಪಲ್ ಆಗಿರುತ್ತೆ ಅಂತ ಹೇಳ್ಬೋದು. ಚಿಕ್ಕಮಗಳೂರು ಜಿಲ್ಲೆಯ ಬೆಳವಡ್ಡಿ ಎಂಬ ಸಣ್ಣ ಹಳ್ಳಿಯಲ್ಲಿ ಹೊಯ್ಸಳರ ವಾಸ್ತುಶಿಲ್ಪ ಮತ್ತು ಶೈಲಿಯ ಶ್ರೀ ವೀರನಾರಾಯಣ ದೇವಸ್ಥಾನ ರಚನೆ ಇರುತ್ತೆ. ಈ ದೇವಾಲಯವು 3 ಪ್ರತ್ಯೇಕ ಚೌಕಾಕಾರದ ಗರ್ಭಗುಡಿಯನ್ನು ಹೊಂದಿದೆ. ಇದು ವಿಷ್ಣುವರ್ಧನ ಸಾಮ್ರಾಜ್ಯ ವಿಷ್ಣುವರ್ಧನ ಕಾಲದಲ್ಲಿ ಸ್ಥಾಪನೆಯಾದ ಒಂದು ದೇವಾಲಯ ಅಂತ ಹೇಳ್ಬೋದು ಸ್ನೇಹಿತರೆ. ಇದೊಂದು ಸಾಧನೆ. ಕೇಂದ್ರ ಬಜೆಟ್ 2026-27 ಅತಿ ಹೆಚ್ಚು ಬಾರಿ ಬಜೆಟ್ ಮಂಡಿಸಿದವು ಯಾರಪ್ಪ ಅಂತ ನೇರ ಕ್ವಶನ್ ಹತ್ರ ಈ ರಾಜ್ಯ ದೇಶ ಇರುತ್ತೆ. ಅದೇ ರೀತಿ ರಾಜ್ಯವಾರ ನೋಡಿದಾಗ ಅತಿ ಹೆಚ್ಚು ಬಜೆಟ್ ಮಾಡಿದ ಮುಖ್ಯಮಂತ್ರಿ ವಾಜಪೇಯಿ ಅವರ ಗುಜರಾತ್ ಆಗಿರ್ತಾರೆ. ಸೆಕೆಂಡ್ ಸಿದ್ದರಾಮಯ್ಯ ಆಗಿರ್ತಾರೆ ಸ್ನೇಹಿತರೆ. ಅದು ಸಹ ನಿಮ್ಮ ಇಂಪಾರ್ಟೆಂಟ್ ಕ್ವಶನ್ ಹೇಳ್ಬೋದು. ಈಗ ನೆಕ್ಸ್ಟ್ ಈಗ ನಿರ್ಮಲಾ ಸೀತಾರಾಮನ್ ಅವರು ಎಷ್ಟು ಬಜೆಟ್ ಮಾಡಿದ್ರು 9 ಬಾರಿ. ಅದೇ ರೀತಿ ಚಿದಂಬರಂ ಅವರು ಸಹ 9 ಬಾರಿ ಬಜೆಟ್ ಮಾಡಿರ್ತಾರೆ. ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ ಬಜೆಟ್ ಕುರಿತಾಗಿ. ರಾಷ್ಟ್ರೀಯ ಹಾಡು ವಂದೇ ಮಾತರಂ 150ರ ಒಂದು ವರ್ಷದ ಸಂಭ್ರಮ ಇರಬಹುದು. ವಂದೇ ಮಾತರಂ ಗೀತೆ ರಚಿಸಿದವರು ಬಂಕಿಂ ಚಂದ್ರಚಟರ್ಜಿ. ಆನಂದಮಠ ಎಂಬ ಕಾದಂಬರಿಯಿಂದ ಆಯ್ದುಕೊಳ್ಳಲಾಗುತ್ತದೆ. ವಂದೇ ಮಾತರಂ ಗೀತೆಗೆ 150 ವರ್ಷ ಇರ್ತಾರೆ. ಇದನ್ನು ಇಂಪಾರ್ಟೆಂಟ್ ಆಗಿದೆ. ವಿಜಯನಗರ ಆಳ್ವಿಕೆಯ ರಾಜ್ಯರ ಸಮ್ಮುಖದಲ್ಲಿ ಈ ಹಬ್ಬದಲ್ಲಿ ನರ್ತಕಿಯರು ನರ್ತನ ಮತ್ತು ಕುಸ್ತಿಯನ್ನು ಮಾಡ್ತಾರೆ. ಇದು ಸಹ ಇಂಪಾರ್ಟೆಂಟ್ ಆಗಿ 2014 ಕ್ವಶನ್ ಇದೆ. ದೀಪಾವಳಿ, ಮಹಾನವಮಿ, ಹೋಳಿ, ಯುಗಾದಿ ಇಲ್ಲಿ ನೇರವಾದ ಸಂದರ್ಭ. ಮಹಾನವಮಿ ಹಬ್ಬದಂದು ವಿಜಯನಗರದಲ್ಲಿ ಏನು ಮಾಡ್ತಾರೆ ಅಂದ್ರೆ ವಿಜಯನಗರದ ಆಳ್ವಿಕೆ ರಾಜ್ಯದಲ್ಲಿ ರಾಜ ಮಹಾರಾಜರು ಕುಂತಿದ್ರು. ಅವರ ಸಮ್ಮುಖದಲ್ಲಿ ನರ್ತಕಿಯರು ನರ್ತನ ಮಾಡ್ತಾರೆ. ಯಾವ ಹಬ್ಬದ ಸಂದರ್ಭದಲ್ಲಿ? ಮಹಾನವಮಿ ಹಬ್ಬದ ಸಂದರ್ಭದಲ್ಲಿ ನರ್ತಕಿಯರು ನರ್ತನ ಮಾಡಿದರು. ಬಾಂಗ್ಲಾದೇಶದ ಹೊಸ ಪ್ರಧಾನಮಂತ್ರಿಯಾಗಿ ತಾರಿಕ್ ರೆಹಮಾನ್ ಅವರು ಆಯ್ಕೆಗೊಂಡಿದ್ದಾರೆ. ಈ ಬಾಂಗ್ಲಾದೇಶದ 13ನೇ ರಾಷ್ಟ್ರೀಯ ಚುನಾವಣೆಯಲ್ಲಿ ರಾಷ್ಟ್ರೀಯವಾದಿ ಪಕ್ಷದ BNP ಪಕ್ಷದ ಅಧ್ಯಕ್ಷ ತಾರಿಕ್ ರೆಹಮಾನ್ ಅವರು ಬಾಂಗ್ಲಾದೇಶದ ನೂತನ ಪ್ರಧಾನಮಂತ್ರಿಯಾಗಿ ಆಯ್ಕೆಗೊಂಡಿದ್ದಾರೆ. ಇವರಿಗೆ ಮುಖ್ಯ ಚುನಾವಣಾ ಆಯುಕ್ತರಾದ AMM ರಾಶಿದ್ ಉದ್ದೀನ್ ಅವರು ಪ್ರಮಾಣ ವಚನವನ್ನು ಬೋಧಿಸುತ್ತಾರೆ ನೋಡಿ. ಯಾಕಂದರೆ ಇಲ್ಲಿ ನೋಡಿ ಬಾಂಗ್ಲಾದೇಶದ ಅಲ್ಲಿ ಮುಖ್ಯ ಚುನಾವಣಾ ಪ್ರಮಾಣ ವಹಿಸುತ್ತಾರೆ. ಭಾರತದ ರಾಷ್ಟ್ರಪತಿಗಳು ಪ್ರಧಾನಮಂತ್ರಿಗಳಿಗೆ ಪ್ರಮಾಣ ವಚನ ಬೋಧಿಸುತ್ತಾರೆ. ಇದು ಸಹ ಹೇಳಬೇಕು. ಬಾಂಗ್ಲಾದೇಶದ ಹೊಸ ಪ್ರಧಾನಮಂತ್ರಿ ಯಾರಪ್ಪ ಅಂದರೆ PM ತಾರಿಕ್ ರೆಹಮಾನ್. ಭಾರತ ಸಂವಿಧಾನದ ಸಭೆಯ ಅಧ್ಯಕ್ಷರಾಗಿದ್ದವರು ಯಾರು? ಭಾರತ ಖಾಯಂ ಸಂವಿಧಾನ ಅಧ್ಯಕ್ಷ ಅಂತಂದರೆ ರಾಜಗೋಪಾಲಾಚಾರಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಭಾರತ ಸಂವಿಧಾನದ ಸಭೆಯ ಅಧ್ಯಕ್ಷರಾಗಿದ್ದರು ಯಾರಪ್ಪ ಅಂದರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಸರಿಯಾಗಿ ಹೊಂದಿಸಿ ಬರೆಯಿರಿ. ವಿಶ್ವ ಜಲ ದಿನ, ವಿಶ್ವ ಪುಸ್ತಕ ದಿನ, ಸದ್ಭಾವನಾ ದಿನ, ವಿಶ್ವ ಓಜೋನ್ ದಿನ. ಇಲ್ಲಿ ವಿಶ್ವ ಜಲ ದಿನ ಯಾವಾಗ ನಿಮಗೆ ತಿಳ್ಕೊಂಡಿದ್ದೀನಿ. ಪ್ರತಿ ವರ್ಷ ಮಾರ್ಚ್ 22 ವಿಶ್ವ ಜಲ ದಿನ ಮಾರ್ಚ್ 22ರಂದು. ಅದೇ ರೀತಿ ವಿಶ್ವ ಓಜೋನ್ ದಿನ ವಿಶ್ವ ಓಜೋನ್ ದಿನ ಸೆಪ್ಟೆಂಬರ್ 4ರಂದು. ಸೆಪ್ಟೆಂಬರ್ 4ರಂದಾಗಿರುತ್ತೆ ಸ್ನೇಹಿತರೆ. 2 ವಿಶ್ವ ಪುಸ್ತಕ ದಿನ ಆಗಸ್ಟ್. ಓಕೆ. ವಿಶ್ವ ದಿನ ಅಂದರೆ ಮಾರ್ಚ್ 22, ವಿಶ್ವ ಪುಸ್ತಕ ದಿನ ಅಂದರೆ ಏಪ್ರಿಲ್ 23, ಸದ್ಭಾವನಾ ಅಂದರೆ ಆಗಸ್ಟ್ 20, ವಿಶ್ವ ಓಜೋನ್ ದಿನ ಸೆಪ್ಟೆಂಬರ್ 16ರಂದು. ಇದು ಆಗಿರುತ್ತೆ. ಇದು ಪಾಯಿಂಟ್ ಆಗಿರುತ್ತೆ ನೋಡಿ. ಅದೇ ರೀತಿ ವಿಶ್ವ ಭೂ ದಿನ ಅದು ಏಪ್ರಿಲ್ 27 ಆಗಿರ್ತದೆ. ವಿಶ್ವ ಜಲ ಮಾರ್ಚ್ 27. ವಿಜಯನಗರಕ್ಕೆ ಭೇಟಿ ನೀಡಿದ ಪ್ರವಾಸಿಗರು. ಇಲ್ಲಿ ಅರಸರು ಮತ್ತು ಯಾಂತ್ರಿಕರು ಮತ್ತು ವಿದೇಶಿಯರು ಅಂದರೆ ಅವರ ವಿದೇಶಿಯರು ಯಾರು ಭೇಟಿ ಕೊಡ್ತಾರೆ, ಯಾವ ರಾಜ್ಯ ಕಾಲಕ್ಕೆ ಅಂತ ಹೇಳ್ತಾರೆ. 1ನೇ ದೇವರಾಯನ ಕಾಲಕ್ಕೆ ಯಾರು ಭೇಟಿ ಕೊಡ್ತಾರೆ? ನಿಕೋಲಾ ಕೋಟಿಸ್ ಸರಿಯಾಗಿದೆ. ಅದೇ ರೀತಿ 2ನೇ ದೇವರಾಯನ ಕಾಲಕ್ಕೆ ಅಬ್ದುಲ್ ಜಗ್ನತನ. ಅದೇ ರೀತಿ ಅಚ್ಯುತರಾಯನ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ಕೊಡ್ತಾರೆ ಸ್ನೇಹಿತರೆ. ಅದೇ ರೀತಿ ಕೃಷ್ಣದೇವರಾಯನ ಕಾಲಕ್ಕೆ ಬಾರ್ಬೋಸ್ ಇವರು ಸಹ ವಿಜಯನಗರ ಸಾಮ್ರಾಜ್ಯಕ್ಕೆ ಅವಾಗಿನ ಅರಸ ಅಂದರೆ ಕೃಷ್ಣದೇವರಾಯ ಯಾರ ಸಮಕಾಲೀನ ಅರಸ ಅಂದರೆ ಬಾಬರನ ಸಮಕಾಲೀನ ಅರಸರಾಗಿರ್ತಾರೆ ಸ್ನೇಹಿತರೆ. ಮೊದಲ ಸಾಮ್ರಾಜ್ಯದ ಮೊದಲನೇ ಅರಸ ಅಥವಾ ಮೊದಲನೇ ರಾಜ್ಯ ಅಂದರೆ ಬಾಬರನ ಸಮಕಾಲೀನ ಅರಸ ಅಂದರೆ ವಿಜಯನಗರ ಸಾಮ್ರಾಜ್ಯದ ಕೃಷ್ಣದೇವರಾಯ. ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ಅಧಿನಿಯಮ 1993 ರಾಜ್ಯಪಾಲರಿಂದ ಅನುಮೋದನೆಗೊಂಡಿದ್ದು ಯಾವಾಗ ಅಂದರೆ ರಾಜ್ಯಪಾಲರು ಯಾವಾಗ ಅನುಮೋದನೆ ಕೊಟ್ಟಂತ ನೇರವಾಗಿ ಕ್ವಶನ್ ಕೇಳಿದರೆ ಸ್ನೇಹಿತರೆ. ಏಪ್ರಿಲ್ 30, ಏಪ್ರಿಲ್ 24, ಏಪ್ರಿಲ್ 24, ಏಪ್ರಿಲ್ 25, 1993, ಮಾರ್ಚ್ 30, 1993 ಅಂತ ಹೇಳಿದ್ರೆ ನೇರವಾದ ಒಂದು ಕ್ವಶನ್ ಕೇಳಿದರೆ ಇಲ್ಲಿ ಸರಿಯಾದ ಆನ್ಸರ್ ಅಂದರೆ ಏಪ್ರಿಲ್ 30, 1993ರಲ್ಲಿ ರಾಜ್ಯಪಾಲನ ಪ್ರಮಾಣ ಕರ್ನಾಟಕದಲ್ಲಿ ರಾಜ್ಯಪಾಲನ ಅನುಮೋದನೆ ಮಾಡಿದ ಪಂಚಾಯತ್ ರಾಜ್ ಎಂಬ ಕಾಯ್ದೆ ಏಪ್ರಿಲ್ 30, 1993. ಇದು ಮೇ 10 ಅಂದರೆ ಕಾಯ್ದೆ ಜಾರಿಗೊಳಿಸಿದೆ ಕರ್ನಾಟಕದಲ್ಲಿ. 60ನೇ ಜ್ಞಾನಪೀಠ ಪ್ರಶಸ್ತಿ 2025ರಲ್ಲಿ ಯಾರು ಪಡೆದಿರ್ತಾರೆ ಅಂದರೆ ವೈರಮುತ್ತು ರಾಮಸ್ವಾಮಿ. ಇವರು ಏನು ಮಾಡ್ತಾರಪ್ಪ ಅಂದರೆ 60ನೇ ಜ್ಞಾನಪೀಠ ಪ್ರಶಸ್ತಿ ಪಡೆದಿರ್ತಾರೆ. ತಮಿಳುನಾಡು ರಾಜ್ಯದ ಪ್ರಸಿದ್ಧ ಕವಿ, ಗೀತ ರಚನೆಕಾರ ಹಾಗೂ ಕಾದಂಬರಿಕಾರರಾಗಿರ್ತಾರೆ. ವೈರಮುತ್ತು ರಾಮಸ್ವಾಮಿ ಅವರು ಭಾರತೀಯ ಸಾಹಿತ್ಯದ ಅತ್ಯುನ್ನತ ಗೌರವವಾದ ಜ್ಞಾನಪೀಠ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. 2002ರ ಬಳಿಕ ತಮಿಳು ಭಾಷೆಗೆ ಈ ಪ್ರಶಸ್ತಿ ದೊರೆತಿರುತ್ತದೆ. ಇದೇ ಮೊದಲ ಬಾರಿಯಾಗಿರುತ್ತೆ ನೋಡಿ. ಅದೇ ಕರ್ನಾಟಕದಲ್ಲಿ ಎಷ್ಟು ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ 8 ಆಗಿರ್ತವೆ. ಅದೇ ರೀತಿ ಹಿಂದಿ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಪಡೆದ ಭಾಷೆ ಅಂದರೆ ಹಿಂದಿ ಆಗಿರುತ್ತೆ ಸ್ನೇಹಿತರೆ. ಕರ್ನಾಟಕದಲ್ಲಿ ಕುವೆಂಪು ಅವರು ಪಡೆದಿರ್ತಾರೆ. ಮತ್ತು 8 ಜನ ಪಡೆದಿರ್ತಾರೆ. ಲಾಸ್ಟ್ ಅಂದರೆ ಚಂದ್ರಶೇಖರ್ ಕಂಬಾರ ಅವರು ಪಡೆದಿರ್ತಾರೆ. 2010ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಕರ್ನಾಟಕಕ್ಕೆ ದೊರೆತಿರುತ್ತದೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಒಮನ್ ದೇಶದ ಅತ್ಯುನ್ನತ ರಾಷ್ಟ್ರೀಯ ಗೌರವವಾದ ದಿ ಫಸ್ಟ್ ಕ್ಲಾಸ್ ಆಫ್ ದಿ ಆರ್ಡರ್ ಆಫ್ ಒಮನ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿತ್ತು. ಈ ಗೌರವ ಪಡೆದ ಮೊದಲ ಭಾರತೀಯ ನಾಯಕ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಇದು ಮೋದಿ ಅವರಿಗೆ ದೊರೆತ 29ನೇ ಅತ್ಯುನ್ನತ ವಿದೇಶೀಯ ಗೌರವ ಅಂತ ಹೇಳಬಹುದು ನೋಡಿ. ಇತ್ತೀಚೆಗೆ ಪ್ರಧಾನಮಂತ್ರಿಗಳು ಏನು ಮಾಡ್ತಪ್ಪ ಅಂದರೆ ಅಲ್ಲಿ ಭೇಟಿ ಕೊಡ್ತಾರೆ ಸ್ನೇಹಿತರೆ. ಒಮನ್ ದೇಶದ ಒಂದು ಅತ್ಯುನ್ನತ ಗೌರವ ಪ್ರಶಸ್ತಿ ಅಂತ ಹೇಳೋದು ಯಾವುದಪ್ಪ ಅಂದರೆ ದಿ ಫಸ್ಟ್ ಕ್ಲಾಸ್ ಆಫ್ ದಿ ಆರ್ಡರ್ ಆಫ್ ಒಮನ್ ಪ್ರಶಸ್ತಿ ಇರ್ತದೆ. ಇದು ಸಹ 6ನೇ ಬಾರಿ ಚಾಂಪಿಯನ್ ಇರುತ್ತೆ ನೋಡಿ. 6ನೇ ಬಾರಿ ಅಂದರೆ ಜಿಂಬಾಬ್ವೆ ಹರಾರಿಯ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ನಡೆದ 2026 ICC ಅಂಡರ್ 19 ವರ್ಷದೊಳಗಿನ ಪುರುಷರ ಕ್ರಿಕೆಟ್ ವಿಶ್ವಕಪ್ ಫೈನಲ್ನಲ್ಲಿ ಭಾರತ ತಂಡವು ಇಂಗ್ಲೆಂಡ್ ತಂಡವನ್ನು ಸೋಲಿಸಿ 6ನೇ ಅಂಡರ್ ಅಥವಾ 19 ವಿಶ್ವ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿದೆ. ಇತ್ತೀಚೆಗೆ ಭಾರತ ಹಲವಾರು ನಿಟ್ಟಿನಲ್ಲಿ ಸಾಧನೆ ಮಾಡಿದೆ ಅಂತ ಹೇಳ್ಬೋದು. ಇತ್ತೀಚೆಗೆ ಮಾರ್ಚ್ 8 ನಡೆದ ಒಂದು ನ್ಯೂಜಿಲೆಂಡ್ ವರ್ಸಸ್ ಭಾರತ ಕ್ರಿಕೆಟ್ನಲ್ಲಿ ICC T20 ವರ್ಲ್ಡ್ ಕಪ್ಪಲ್ಲಿ ಭಾರತ ಜಯಗಳಿಸಿತು.
ಇತ್ತೀಚೆಗೆ ಸ್ಪೇನ್ ದೇಶವು 16 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಸಾಮಾಜಿಕ ಮಾಧ್ಯಮ ಪ್ರವೇಶವನ್ನು ದೇಶದಿಂದ ನಿಷೇಧಿಸುವುದಾಗಿ ಘೋಷಿಸಿದೆ. ಯುರೋಪ್ನಲ್ಲಿ ಇಂತಹ ಕ್ರಮ ಕೈಗೊಂಡ ಮೊದಲ ದೇಶ ಮತ್ತು ಆಸ್ಟ್ರೇಲಿಯಾ ನಂತರವಾಗಿದೆ. ಜಾಗತಿಕವಾಗಿ 2ನೇ ದೇಶ ಎಂಬ ಹೆಗ್ಗಳಿಕೆ ಪಾತ್ರವಾಗಿದೆ. ನೋಡಿ, ಇಲ್ಲಿ ನಮ್ಮ ಕರ್ನಾಟಕದ ಇತ್ತೀಚೆಗೆ ಸಿದ್ದರಾಮಯ್ಯ ಅವರು ಬಜೆಟ್ನಲ್ಲಿ ಸಹ ಏನಿರಪ್ಪ ಅಂದರೆ 16 ವರ್ಷದೊಳಗಿನ ಮಕ್ಕಳಿಗೆ ಮೊಬೈಲ್ ನಿಷೇಧವನ್ನು ಘೋಷಣೆ ಮಾಡಿದಂತೆ. ಅದೇ ರೀತಿ ಭಾರತದ ಇನ್ನೊಂದು ರಾಜ್ಯ ಆಂಧ್ರಪ್ರದೇಶದಲ್ಲಿ 13 ವರ್ಷದೊಳಗಿನ ಮಕ್ಕಳಿಗೆ ಏನಪ್ಪ ಮೊಬೈಲ್ ನಿಷೇಧ ಮಾಡಿದೆ. ಇದೊಂದು ಒಳ್ಳೆಯ ಬೆಳವಣಿಗೆ ಅಂತ. ಇಲ್ಲಿ ಮೊಬೈಲ್ ನಿಷೇಧ ಮಾಡಿದ ಸಹ ಪೋಷಕರು ಏನಪ್ಪ ಅಂದರೆ ತಮ್ಮ ಮಕ್ಕಳಿಗೆ ಯಾವುದೇ ರೀತಿ ಓದುವ ಸಮಯದಲ್ಲಿ ಆಗಿರಬಹುದು ಮತ್ತು ಅವರು ಚಿಕ್ಕವರಿಗೆ ಜಾಸ್ತಿ ಮೊಬೈಲ್ ಕೈಯಲ್ಲಿ ಕೊಡಬಾರದು ಅಂತ ಹೇಳಿದ್ರು. ಯಾಕಂದರೆ ಒಂದು ಅಪಾಯಕಾರಿ ಅಂತ ಹೇಳ್ಬೋದು. ಇದು ಮೊಬೈಲಿಂದ ಚೆನ್ನಾಗಿ ನಿದ್ದೆ ಆಗೋದಿಲ್ಲ ಮತ್ತು ಅದೇ ರೀತಿ ನೆನಪಿನ ಕಡಿಮೆ ಆಗಿರುತ್ತೆ. ನೆನಪಿನ ಕಡಿಮೆ ಆಗಬಹುದು. ಅದೇ ರೀತಿ ಮೊಬೈಲಿಂದ ಒಂದು ದುಷ್ಪರಿಣಾಮ ಅಂತ ಹೇಳ್ಬೋದು. ಯಾಕಂದರೆ ಇವತ್ತು ಮಕ್ಕಳು ಚೆನ್ನಾಗಿ ಓದುವುದಿಲ್ಲ, ಅದರೊಂದಿಗೆ ಜಾಸ್ತಿ ಅಟ್ರಾಕ್ಟ್ ಆಗಿರ್ತಾರೆ. ಅದಕ್ಕಾಗಿ ಒಂದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು. ಭಾರತ ಕರ್ನಾಟಕ ಆಂಧ್ರ ದೇಶ ಆಗಿದೆ ಮತ್ತು ಇತ್ತೀಚಿನ ಒಂದು ದೇಶದಿಂದ ಸ್ಪೇನ್ ದೇಶ ಆಗಿದೆ. ಅದು ಸ್ಪೇನ್ ದೇಶ ನಂತರ ಆಸ್ಟ್ರೇಲಿಯಾ ಸಹ ಆಗಿದೆ. ಇದೊಂದು ಪ್ರಶ್ನೆ ಆಗಿದೆ. 2026 ಸಾಲಿನ 25ನೇ ಆವೃತ್ತಿಯ ಚಳಿಗಾಲದ ಒಲಿಂಪಿಕ್ ಕ್ರೀಡಾಕೂಟಗಳು ಇಟಲಿ ದೇಶದ ಮೂರನೇ ಬಾರಿ ಮಿಲಾನ ಮತ್ತು ಕೊರ್ಟಿನಾ ದಿ ಅಂಪೇಜೊ ನಗರದಲ್ಲಿ ನಡೆಯಲಿವೆ. ಈ ಕ್ರೀಡಾಕೂಟದ ಮ್ಯಾಸ್ಕೆಟ್ಗಳು ಟೀನಾ ಬಿಳಿ ಬಣ್ಣದ ಪ್ರಾಣಿ ಮತ್ತು ಮಿಲೋ ಕಂದು ಬಣ್ಣದ ಪ್ರಾಣಿಯಾಗಿರುತ್ತದೆ. ಇಲ್ಲಿ ಮ್ಯಾಸ್ಕೆಟ್ಗಳನ್ನು ಎರಡು ಹೆಸರುಗಳವ, ಟೀನಾ ಮತ್ತು ಮಿಲೋ ಎಂಬ ಎರಡವ. ಇಲ್ಲಿ ಟೀನಾ ಅಂದರೆ ಬಿಳಿ ಬಣ್ಣ, ಮಿಲೋ ಅಂದರೆ ಕಂದು ಬಣ್ಣದ ಒಂದು ಪ್ರಾಣಿಗಳಾಗಿವೆ. ನೆಕ್ಸ್ಟ್ ಕ್ವಶ್ಚನ್ ನೋಡೋಣ. ಭಾರತದ ಮೊದಲ ಸಹಕಾರಿ ಆಧಾರಿತ ರೈಡ್ ಹೆಲ್ಲಿಂಗ್ ವೇದಿಕೆಯಾದ ಭಾರತ ಟ್ಯಾಕ್ಸಿಯನ್ನು ಇತ್ತೀಚೆಗೆ ಕೇಂದ್ರ ಗೃಹ ವ್ಯವಹಾರ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಅವರು ದೆಹಲಿಯ ವಿಜ್ಞಾನ ಭವನದಲ್ಲಿ ಉದ್ಘಾಟಿಸಿದರು. ಈ ಯೋಜನೆಯನ್ನು ಪ್ರಧಾನಿ ನರೇಂದ್ರ ಮೋದಿಯವರ ಸಹಕಾರದಿಂದ ಸಮೃದ್ಧಿ ಎಂಬ ದೂರದೃಷ್ಟಿಯಡಿ ರೂಪಿಸಲಾಗಿದೆ. ನೇರ ಸ್ನೇಹಿತರಿಗೆ ಭಾರತ ಟ್ಯಾಕ್ಸಿ ಇದು ಯಾವ ಸಚಿವಾಲಯದಲ್ಲಿ ಬರ್ತದೆ? ಕೇಂದ್ರ ಗೃಹ ಮತ್ತು ವ್ಯವಹಾರ ಸಚಿವರಾದ ಅಮಿತ್ ಶಾ ಅವರಿಂದ ಇದು ಉದ್ಘಾಟನೆಗೊಂಡಿದೆ ನೋಡಿ. ನೆಕ್ಸ್ಟ್ ಕ್ವಶ್ಚನ್. ರಾಜಸ್ಥಾನದ ಅಲ್ಪಾರಾ ಜಿಲ್ಲೆಯ 2047 ವೇಳೆಗೆ ಎಲ್ಲರಿಗೂ ವಿಮೆ ಇನ್ಶೂರೆನ್ಸ್ ಫಾರ್ ಆಲ್ ಬೈ 2047 ಎಂಬ ಮಾರ್ಗಸೂಚಿ ಅಡಿಯಲ್ಲಿ 100% ವಿಮಾ ರಕ್ಷಣೆಯನ್ನು ಸಾಧಿಸಿದ ಭಾರತದ ಮೊದಲ ಜಿಲ್ಲೆಯಾಗಿದೆ. ಈ ಮಾರ್ಗಸೂಚಿಯು ಸುರಕ್ಷಿತ ಭಾರತ ವಿಮೆ ಅಡಿಯಲ್ಲಿ ಮಾಡಲಾದ ಎಂಬ ದೃಷ್ಟಿಕೋನವನ್ನು ಅನುಗುಣವಾಗಿದೆ. ಇದು ಸಹ ಇಂಪಾರ್ಟೆಂಟು. ಭಾರತ ದೇಶದಲ್ಲಿ ಯಾವ ರಾಜ್ಯವು 2047ಕ್ಕೆ ಪ್ರತಿಯೊಬ್ಬರಿಗೂ ಇನ್ಶೂರೆನ್ಸ್ ಘೋಷಣೆ ಮಾಡಿದರೆ ರಾಜಸ್ಥಾನ. ಇತ್ತೀಚೆಗೆ ನಡೆದ 9ನೇ ಗೋವಾ ಪಕ್ಷಿ ಉತ್ಸವ ಸಂದರ್ಭದಲ್ಲಿ ಗೋವಾ ತನ್ನದೇ ಆದ ಸಮಗ್ರ ರಾಜ್ಯ ಮಟ್ಟದ ಪಕ್ಷಿ ಅಟ್ಲಾಸ್ ಅನ್ನು ಪ್ರಕಟಿಸಿದೆ. 2ನೇ ಭಾರತೀಯ ಆಗಿದೆ. ಮೊದಲನೇ ರಾಜ್ಯ ಅಂದರೆ ಕೇರಳ. ಇದು ಸಹ ಇಂಪಾರ್ಟೆಂಟ್. ಮೊದಲನೇ ರಾಜ್ಯ ಆದ 2ನೇ ರಾಜ್ಯ ಅಂದರೆ ಗೋವಾ. ಇದು ಪಕ್ಷಿಗಳ ದಾಖಲಾತಿ ಮತ್ತು ಜೀವವೈದ್ಯರ ಸಂರಕ್ಷಣೆ ಒಂದು ಪ್ರಮುಖ ಹೆಜ್ಜೆಯಾಗಿದೆ ಅಂತ ಹೇಳಬಹುದು. ಇತ್ತೀಚೆಗೆ 17 ವರ್ಷದ ಆದಿತ್ಯ ಪಾಂಡ್ಯ ಅವರು ಗುಜರಾತಿನ ಧೂಳಿವೀರದಲ್ಲಿ ಅಕ್ಕಾ ಸ್ಪೇಸ್ ಸ್ಟುಡಿಯೋ ನಡೆಸಿದ ಚಂದ್ರನ ಅವಸ್ಥಾನದ ಸಿಮ್ಯುಲೇಷನ್ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ಭಾರತದ ಅತ್ಯಂತ ಕಿರಿಯ ಪುರುಷ ಅನಲಾಗ್ ಗಗನಯಾತ್ರಿ ಎಂಬ ಹೆಗ್ಗಳಿಕೆ ಪಾತ್ರರಾಗಿದ್ದಾರೆ. ನೆಕ್ಸ್ಟ್, ಭಾರತದ ಮೊದಲ ರಾಷ್ಟ್ರೀಯ ಹಸು ಮತ್ತು ಸಂಸ್ಕೃತಿ ವಸ್ತು ಸಂಗ್ರಹಾಲಯವನ್ನು ಯಾವ ರಾಜ್ಯದಲ್ಲಿ? ಉತ್ತರ ಪ್ರದೇಶದ ಮಥುರಾದಲ್ಲಿ ಪಂಡಿತ್ ದೀನದಯಾಳ್ ಉಪಾಧ್ಯಾಯ ವೈದ್ಯಕೀಯ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ ಸ್ಥಾಪಿಸಲಾಗಿದೆ. ಇತ್ತೀಚೆಗೆ ಕೆಎಂಎಫ್ನ ರಾಯಭಾರಿ ಸುಧಾರಣೆಯಾಗಿದೆ. ಇತ್ತೀಚೆಗೆ ಕನ್ನಡ ಚಿತ್ರರಂಗದ ಜನಪ್ರಿಯ ನಿತ್ಯಹರಿದ್ರೋಣ ನಟಿ ಸುಧಾರಣೆಯವರನ್ನು ಕರ್ನಾಟಕ ಹಾಲು ಉತ್ಪಾದಕ ಒಕ್ಕೂಟ ಕೆಎಂಎಫ್ಡಿಯಲ್ಲಿ ಕಾರ್ಯನಿರ್ವಹಿಸುವ ನಂದಿನಿ ಬ್ರ್ಯಾಂಡ್ನ ಅಂಬಾಸಿಡರ್ ಆಗಿ ಆಯ್ಕೆ ಮಾಡಲಾಗಿದೆ ಅಥವಾ ನೇಮಿಸಲಾಗಿದೆ. ಇಲ್ಲಿ ಕರ್ನಾಟಕದಲ್ಲಿ ಹಾಲು ಒಕ್ಕೂಟಗಳ ಸಂಖ್ಯೆ ಎಷ್ಟು ಕೇಳಿದರೆ ಹಲವಾರು ಜನ ಕೇಳಿದರೆ 13, 14, 15, 16 ಇಲ್ಲಿ ಸರಿಯಾದ ಆನ್ಸರ್ 13 ಸರಿಯಾಗಿರುತ್ತದೆ. ಭಾರತದ ಮೊದಲ ಡ್ರೋನ್ ರನ್ವೇ ಎಲ್ಲಿ ಸ್ಥಾಪನೆಗೊಂಡಿದೆ? ಇತ್ತೀಚೆಗೆ ಉತ್ತರ ಪ್ರದೇಶದ ಮೀರತ್ನಲ್ಲಿ ಭಾರತದ ಮೊದಲ ಮೀಸಲಾದ ಡ್ರೋನ್ ಮತ್ತು ರಿಮೋಟ್ ಪೈಲಟ್ ಏರ್ಕ್ರಾಫ್ಟ್ RPA ರನ್ವೇಯನ್ನು ಬಾರ್ಡರ್ ರೋಡ್ಸ್ ಸಂಸ್ಥೆಯು ಕೇಂದ್ರ ಗೃಹ ಸಚಿವಾಲಯ ಅಡಿಯಲ್ಲಿ ಸ್ಥಾಪಿಸಲಾಗಿದೆ. ಈ ಸಹ ಇಂಪಾರ್ಟೆಂಟ್. ಬಾರ್ಡರ್ ರೋಡ್ಸ್ ಯಾವ ಸಚಿವಾಲಯದಲ್ಲಿ ಅಡಿಯಲ್ಲಿ ಕಂಡು ಬರುತ್ತದೆ? ಇದು ನೇರವಾಗಿ ಗೃಹ ಸಚಿವಾಲಯದಲ್ಲಿ ಕಂಡುಬರುತ್ತದೆ. ಭಾರತ ಮೊದಲ ಡ್ರೋನ್ ರನ್ವೇ ಎಲ್ಲಿ ಕಾಣುತ್ತಪ್ಪ ಅಂದರೆ ಭಾರತ ಮೊದಲ ಮೀಸಲಾದ ಒಂದು ಉತ್ತರ ಪ್ರದೇಶ ಅಂತ ಹೇಳ್ಬೋದು. ಕೋಲಾರ ಜಿಲ್ಲೆಯ ವೆಮಂಗಲ ಕೈಗಾರಿಕಾ ಪ್ರದೇಶದಲ್ಲಿ ಟಾಟಾ ಅಡ್ವಾನ್ಸ್ ಸಿಸ್ಟಮ್ಸ್ ಲಿಮಿಟೆಡ್ ನಿರ್ಮಿಸಿರುವ ಭಾರತದ ಮೊದಲ ಖಾಸಗಿ ವಲಯದ ಏರ್ಬಸ್ H125 ಲಘು ಹೆಲಿಕಾಪ್ಟರ್ನ ಜೋಡಣಾ ಘಟಕಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಫ್ರಾನ್ಸ್ ದೇಶದ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರು ಚಾಲನೆ ನೀಡಿದರು. ಈ ಕರ್ನಾಟಕದಲ್ಲಿ ಕರ್ನಾಟಕ ಸಂಬಂಧ ಪ್ರಮುಖ ಘೋಷಣೆ. ಕೋಲಾರ ಜಿಲ್ಲೆಯ ವೆಮಂಗಲ ಕೈಗಾರಿಕಾ ಪ್ರದೇಶದಲ್ಲಿ ಒಂದು ಹೆಲಿಕಾಪ್ಟರ್ ಒಂದು ಜೋಡಣೆ ಲಘು ಹೆಲಿಕಾಪ್ಟರ್ಗಳನ್ನು ಜೋಡಣಾ ಘಟಕ ಸ್ಥಾಪನೆ ಅದರ ಕೋಲಾರ ಜಿಲ್ಲೆಯಲ್ಲಿ ಸ್ಥಾಪನೆ ಮಾಡ್ತಾರೆ. ಯಾರು ಉದಾಹರಣೆ ಮಾಡ್ತಾರೆ? ನರೇಂದ್ರ ಮೋದಿ ಮತ್ತು ಫ್ರಾನ್ಸ್ನ ಅಧ್ಯಕ್ಷರಾದ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರು ಉದ್ಘಾಟನೆ ಮಾಡ್ತಾರೆ. ಸ್ತ್ರೀ ಸುರಕ್ಷಾ ಯೋಜನೆ ಜಾರಿ. ಇತ್ತೀಚೆಗೆ ಕೇರಳ ಸರ್ಕಾರವು ನಿರುದ್ಯೋಗಿ ಮಹಿಳೆ ಮತ್ತು ಟ್ರಾನ್ಸ್ಜೆಂಡರ್ ಮಹಿಳೆಯರಿಗೆ ಮಾಸಿಕ 1,000 ಪಿಂಚಣಿ ನೀಡುವ ರಾಜ್ಯ ಸರ್ಕಾರ ಸ್ತ್ರೀ ಸುರಕ್ಷಾ ಯೋಜನೆಯನ್ನು ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಅಧಿಕೃತವಾಗಿ ಉದ್ಘಾಟಿಸಿದರು. ಸ್ತ್ರೀ ಸುರಕ್ಷಾ ಯೋಜನೆ ಯಾವ ರಾಜ್ಯದ ಒಂದು ಯೋಜನೆ ಅಂತ ಹೇಳಬಹುದು? ಇದು ಒಂದು ಕೇರಳ ರಾಜ್ಯದ ಒಂದು ಯೋಜನೆ ಇತ್ತು. ಅದೇ ರೀತಿ ಕರ್ನಾಟಕದಲ್ಲಿ ನೋಡುವುದು ಮಹಿಳಾ ಸಬಲೀಕರಣಕ್ಕೋಸ್ಕರ ಗೃಹಲಕ್ಷ್ಮಿ ಎಂಬ ಯೋಜನೆ ಪ್ರತಿ ತಿಂಗಳು 2,000 ರೂಪಾಯಿ ಕರ್ನಾಟಕ ಸರ್ಕಾರ. ಗ್ರಾಮ ಪಂಚಾಯಿತಿಯಲ್ಲಿ ಇಂದಿರಾ ಕೆಫೆ ಮಹಿಳೆಯರ ಸ್ವಾವಲಂಬನೆಗೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ 2,500 ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಪ್ರಾಯೋಗಿಕವಾಗಿ ಇಂದಿರಾ ಕೆಫೆಗಳನ್ನು ಆರಂಭಿಸಲು ರಾಜ್ಯ ಸರ್ಕಾರವು ತೀರ್ಮಾನಿಸಿದೆ. ಮಹಿಳೆಯರ ಸಲುವಾಗಿ ಹಲವಾರು ಕಾರ್ಯಕ್ರಮ ಮಾಡಿದರೆ ಅವರು ಮಹಿಳೆಯರ ಸಬಲೀಕರಣಕ್ಕಾಗಿ ಅವರು ಸಮಾಜದಲ್ಲಿ ಮುಂದೆ ಬರುವಂಥ ಅಥವಾ ಹಲವಾರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು. ಯಾವುದೇ ಒಂದು ಅವರಿಂದ ಆರ್ಥಿಕ ನೆರವಿನಿಂದ ಸಮಾಜದ ದೃಷ್ಟಿಯಲ್ಲಿ ಅವರು ಸಹ ಒಂದು ಒಳ್ಳೆಯ ಒಂದು ಇದರಲ್ಲಿ ಒಂದು ಮುಂದಿನ ಒಂದು ಸಮಾನತೆಯ ಮೂಲಕ ಅವರಿಗೋಸ್ಕರ ಒಂದು ಮಹಿಳೆ ಗ್ರಾಮ ಪಂಚಾಯಿತಿ ಇಂದಿರಾ ಕೆಫೆ ಎಂಬ ಯೋಜನೆಯನ್ನು ತರಲು ಕರ್ನಾಟಕ ಸರ್ಕಾರ ಮುಂದಾಗಿದೆ. ಗ್ರಾಮ ಆದೇಶ 3 ಸ್ಲೈಡಲ್ಲಿ ಅದೇ ಬಂದಿದೆ ಅಂತ ಹೇಳ್ಬೋದು. ಇದೊಂದು ಸಲ ನೋಡಿಕೊಳ್ಳಿ. ಇಂಪಾರ್ಟೆಂಟ್ ಕ್ವಶ್ಚನ್ ಇರುತ್ತೆ. ಗ್ರಾಮ ಕೆಫೆ ಎಂಬುದು ಯಾವ ರಾಜ್ಯ? ಕರ್ನಾಟಕ ರಾಜ್ಯ. ಹೇಳಿ. ಮಹಾರಾಷ್ಟ್ರ ರಾಜ್ಯವು ರಾಜ್ಯದ ಪ್ರತಿಯೊಬ್ಬ ರೈತರಿಗೆ ಸೌರಶಕ್ತಿ ಒದಗಿಸುವ ನಿಟ್ಟಿನಲ್ಲಿ ರೈತರಿಗಾಗಿ ಪ್ರತ್ಯೇಕ ವಿದ್ಯುತ್ ಕಂಪನಿಯನ್ನು ರಚಿಸಿದ ದೇಶದ ಮೊದಲ ರಾಜ್ಯವಾಗಿದೆ. ಇದಕ್ಕಾಗಿ ಮಹಾರಾಷ್ಟ್ರ ರಾಜ್ಯ ವಿದ್ಯುತ್ ವಿತರಣಾ ಕಂಪನಿಯ ಲಿಮಿಟೆಡ್ MSEDCL ಮತ್ತು SN ಮೂಲಸೌಕರ್ಯ ಹೊದಿಕೆ ಬ್ಯಾಂಕ್ ನಡುವಿನ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಇದು ಸಹ ಇಂಪಾರ್ಟೆಂಟ್ ಕ್ವಶ್ಚನ್ ಆಗಿದೆ. ಇಲ್ಲಿ ಮತ್ತು ಸಹ ಗ್ರಾಮ ಪಂಚಾಯಿತಿ ಇಲ್ಲಿ ಇಂದಿರಾ ಕೆಫೆ ಇದು ಬಹಳ ಒಂದು ಇಂಪಾರ್ಟೆಂಟ್ ಕ್ವಶ್ಚನ್. ಇದು 3 ಸ್ಲೈಡ್ ಸ್ನೇಹಿತರೆ. ಇದು ಸಹ ನೋಡ್ಕೊಳ್ಳಿ. ಇಂಡಿಯನ್ ಫಸ್ಟ್ ಗೌರ್ಮೆಂಟ್ AI ಕ್ಲಿನಿಕ್ ಅಂದರೆ ಭಾರತದಲ್ಲಿ ಮೊದಲ AI ಕ್ಲಿನಿಕ್ ಎಲ್ಲಿ ಇದೆ ಅಂತ ಭಾರತ ಮೊದಲ ಸರ್ಕಾರಿ ಆಸ್ಪತ್ರೆ ಆಧಾರಿತ AI ಕ್ಲಿನಿಕ್ ಅನ್ನು ಇತ್ತೀಚೆಗೆ ಉತ್ತರ ಪ್ರದೇಶದ ಗ್ರೇಟರ್ ನೋಯ್ಡಾದಲ್ಲಿ ಸರ್ಕಾರಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ಜಿಮ್ಸ್ ಮಾರ್ಗವನ್ನು ಉದ್ಘಾಟಿಸಲಾಯಿತು. ಇದು ಜಿಮ್ಸ್ ಸೆಂಟರ್ ಫಾರ್ ಮೆಡಿಕಲ್ ಇನೋವೇಷನ್ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತದೆ. ಭಾರತದಲ್ಲಿ ಮೊದಲ ನಿವ್ವಳ ಶೂನ್ಯ ಪಂಚಾಯತ್ ಆಧೀನದಲ್ಲಿ ಮಹಾರಾಷ್ಟ್ರದ ಭಂಡಾರ ಜಿಲ್ಲೆಯ ಬೇಲಾ ಎಂಬ ಗ್ರಾಮ ಪಂಚಾಯಿತಿಯಲ್ಲಿ ಭಾರತ ಮೊದಲ ನಿವ್ವಳ ಶೂನ್ಯ ಪಂಚಾಯಿತಿ ಎಂದು ಘೋಷಿಸಲಾಯಿತು. ನೆದರ್ಲ್ಯಾಂಡಿನ ಮೊದಲ ಸಲಿಂಗಕಾಮಿ ಪ್ರಧಾನಮಂತ್ರಿ ಇತ್ತೀಚೆಗೆ ನೇಮಕಗೊಂಡಿದ್ದಾರೆ. ಇತ್ತೀಚೆಗೆ ರಾಬ್ ಜೆಟ್ನರ್ ಅವರು ನೆದರ್ಲ್ಯಾಂಡಿನ ನೂತನ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದರು. ಇವರು ನೆದರ್ಲ್ಯಾಂಡಿನ ಅತ್ಯಂತ ಕಿರಿಯ 38 ವರ್ಷದ ಮೊದಲ ಬಹಿರಂಗ ಸಲಿಂಗಕಾಮಿ ಪ್ರಧಾನಿ ಎಂಬ ಹೆಗ್ಗಳಿಕೆ ಪಾತ್ರರಾಗಿದ್ದಾರೆ. ಮಾರ್ಚ್ 14ರಂದು ಅಂತಾರಾಷ್ಟ್ರೀಯ ಪೈ ದಿನ. ಇದರ ಬಗ್ಗೆ ಸಂಪೂರ್ಣವಾಗಿ ನೋಡ್ಕೊಳ್ಳಿ.
ಪ್ರಸಿದ್ಧ ಕೃತಿಗಳು ಮತ್ತು ಸಾಹಿತ್ಯ ರಚನೆಗಳು ಅಂದರೆ ಸಾಹಿತ್ಯ ರಚನೆ ರಾಮಾಯಣ ಇದು ವಾಲ್ಮೀಕಿಯವರು ಬರೆದ ಒಂದು ಕೃತಿಯಾಗಿರುತ್ತದೆ ಅಥವಾ ಸಾಹಿತ್ಯ ಶ್ರೀರಾಮಾಯಣ ದರ್ಶನ ಇದು ಬರೆದ ಕುವೆಂಪು ಅವರು ಶ್ರೀರಾಮಾಯಣ ದರ್ಶನ ವಚನ ಚಂದ್ರಿಕೆ ಇದು ಟಿ ಜವರೇಗೌಡ ಅವರು ಬರೆದಿರ್ತಾರೆ. ಅದೇ ರೀತಿ ಶ್ರೀರಾಮಾಯಣ ಮಹಾವೇಶನ ವೀರಪ್ಪ ಮೊಯ್ಲಿ ಅವರು ಬರೆದಿದ್ದಾರೆ. ಅದ್ಭುತ ರಾಮಾಯಣ ಮುದ್ದಣ್ಣ ತೊರವೆ ರಾಮಾಯಣ ಕುಮಾರ ವಾಲ್ಮೀಕಿ ಅಥವಾ ತೊರವೆ ನರಹರಿ ಅವರು ಬರೆದಿರುತ್ತಾರೆ. ಭಾರತ ಇತ್ತೀಚೆಗೆ ಒಂದು ದೊಡ್ಡ ಸಮಸ್ಯೆ ಅಂತ ಬರುತ್ತದೆ. ಭಾರತಕ್ಕೆ ಎಲ್‌ಪಿಜಿಗಳ ಪೂರೈಕೆದಾರ ರಾಷ್ಟ್ರಗಳು ಯಾಕಂದರೆ ಭಾರತಕ್ಕೆ ಅತಿ ಹೆಚ್ಚಿನ ರೂಪದಲ್ಲಿ ಪೂರೈಕೆವಾದ ಎಲ್‌ಪಿಜಿಯನ್ನು ಪೂರೈಕೆ ಮಾಡುವ ರಾಷ್ಟ್ರಗಳು ಯಾಕಂದರೆ UAE ಇರ್ತಾ, ಕತಾರ್ ಇರ್ತಾ, ಸೌದಿ ಅರೇಬಿಯಾ, ಕುವೈತ್, ಅಮೆರಿಕ ಇರ್ತಾ. ಭಾಳ ಇಂಪಾರ್ಟೆಂಟ್ ಕ್ವಶ್ಚನ್ ಇರ್ತಾ. ಎಲ್‌ಪಿಜಿ ಫುಲ್ ಫಾರ್ಮ್ ಏನು ಮತ್ತು ಎಲ್‌ಪಿಜಿ ಯಾವ ದೇಶದಿಂದ ಅತಿ ಹೆಚ್ಚು ಪೂರೈಕೆ ಮಾಡಿದೆ ಅಂದರೆ ಪೂರೈಕೆ ಪ್ರಮಾಣ ಅಂದರೆ ಯಾವ ದೇಶದ ಪೂರೈಕೆದಾರ ರಾಷ್ಟ್ರ ಅಂದರೆ UAE, ಕತಾರು, ಸೌದಿ ಅರೇಬಿಯಾ, ಕುವೈತ್, ಅಮೆರಿಕ. ಕೇಂದ್ರ ಬಜೆಟ್ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡಿಸಿದವರು ಅಂದರೆ ಆಲ್ರೆಡಿ ಮೊರಾರ್ಜಿ ದೇಶ ಅಂತ ಹೇಳಿದ್ದೀನಿ. ಅತಿ ಹೆಚ್ಚು ಬಾರಿ ಬಜೆಟ್ ಮಂಡನೆ ಮಾಡಿದರು ಪಿ. ಚಿದಂಬರಂ ಅಂದರೆ 9 ಬಾರಿ ಅವರು 9 ಬಾರಿ ನಿರ್ಮಲಾ ಸೀತಾರಾಮನ್ ಸಹ 9 ಬಾರಿ ಪಿ. ಚಿದಂಬರಂ ಮತ್ತು ನಿರ್ಮಲಾ ಸೀತಾರಾಮನ್ ಅವರು 9 ಬಾರಿ ಬಜೆಟ್ ಮಂಡನೆ ಮಾಡ್ತಾರೆ ನೋಡಿ. ಬ್ರಹ್ಮೋಸ್ ಏರೋಸ್ಪೇಸ್ ಸಂಸ್ಥೆ ಭಾರತ ಕ್ಷಿಪಣಿಗಳನ್ನು ತಯಾರಿ ದೊಡ್ಡ ಘಟಕ ಪ್ರಾರಂಭಿಸಿದರೆ ಇದು ಹೈದರಾಬಾದ್ ಅಂತ ಹೇಳ್ಬೋದು. ಇದು ಬ್ರಹ್ಮೋಸ್ ಏರೋಸ್ಪೇಸ್ ಸಂಸ್ಥೆ ಭಾರತ ಕ್ಷಿಪಣಿಗಳನ್ನು ತಯಾರಿ ದೊಡ್ಡ ಘಟಕ ಪ್ರಾರಂಭಿಸಿದರೆ ಹೈದರಾಬಾದ್ ಅಂತ ಹೇಳ್ಬೋದು. ಈ ಬ್ರಹ್ಮೋಸ್ ಎಂಬುದು ರಷ್ಯಾ ದೇಶದ ಒಂದು ನದಿ ಇರುತ್ತದೆ. ಮಾಸ್ಕೋ ಎಂಬುದು ರಷ್ಯಾ ದೇಶದ ಒಂದು ನದಿ ಇರುತ್ತದೆ. ಇಲ್ಲಿ ಬ್ರಹ್ಮ ಅಂದರೆ ಬ್ರಹ್ಮಪುತ್ರ ನಮ್ಮ ಭಾರತ ದೇಶದ ನದಿ ಇರುತ್ತದೆ. ಎರಡು ನದಿಯ ಒಂದು ಹೆಸರಾಗಿದೆ. ಇದು ಬ್ರಹ್ಮ ಕ್ಷಿಪಣಿ ಅಂತ ಬ್ರಹ್ಮ ಕ್ಷಿಪಣಿ ಅಂತ ಪ್ರಸಿದ್ಧ ಒಂದು ಕ್ಷಿಪಣಿ ಇರಲಿ. 2020 ಟಿ20 ವಿಶ್ವಕಪ್ ವಿಜೇತ ದೇಶ ಯಾವುದಪ್ಪ ಅಂದರೆ 2020 ಟಿ20 ವಿಶ್ವಕಪ್ ವಿಜೇತ ದೇಶ ಇಂಡಿಯಾ ಅಂತ ಹೇಳ್ಬೋದು. ಇದರ ರನ್ನರ್ ಅಪ್ ಯಾವುದಪ್ಪ ಅಂದರೆ ನ್ಯೂಜಿಲೆಂಡ್ ಆಗಿರುತ್ತದೆ. ನ್ಯೂಜಿಲೆಂಡ್. ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ದ ಸ್ಮಾಲೆಸ್ಟ್ ಕಂಪ್ಯೂಟರ್ ಅಂದರೆ ಯಾವುದು ಚಿಕ್ಕ ಕಂಪ್ಯೂಟರ್ ಅಂತ ಹೇಳಿದರೆ ನೋಟ್ಬುಕ್, ಲ್ಯಾಪ್ಟಾಪ್, ಡೆಸ್ಕ್ಟಾಪ್, ವರ್ಕ್ ಸ್ಟೇಷನ್ ಅಂದರೆ ಇಲ್ಲಿ ನೋಟ್ಬುಕ್ ಎಂಬುದು ಸರಿ ಇರುತ್ತೆ. ಇಲ್ಲಿ ಪ್ರಮುಖವಾದ ಒಂದು ಸೇವಾ ಸಂಖ್ಯೆಗಳು ಇದನ್ನು ಎಲ್ಲರೂ ಗೊತ್ತಿರಬೇಕು ಅಂತ ಹೇಳ್ತೀನಿ. ಯಾಕಂದರೆ ಒಂದು ಎಮರ್ಜೆನ್ಸಿ ಅಂತ ಹೇಳ್ಬೋದು. ತುರ್ತು ಸೇವಾ ಸಂಖ್ಯೆಗಳು ಕ್ರೈಮ್ ಅಪರಾಧ ಆದಾಗ ಯಾವುದೇ ಕ್ರೈಮ್ಗಳ ಅಪರಾಧ ಆದಾಗ ಅಲ್ಲಿ ಯಾವ ಸಂಖ್ಯೆಯನ್ನು ಕ್ರೈಮ್ ಮಾಡ್ತಾರೆ ಅಂದರೆ 1090ಗೆ ನೀವು ಕ್ರೈಮ್ ಮಾಡಬಹುದು. ಅಗ್ನಿಶಾಮಕ ಸೇವೆ ಅಂದರೆ ಯಾವಾಗ ಒಂದು ಅಗ್ನಿದುರಂತವಾಗಿರ್ಬೋದು, ದುರಂತವಾದಾಗ ನೀವು ಯಾವ ಸಂಖ್ಯೆಯನ್ನು ನೀವು ಕಾಲ್ ಮಾಡಿ ಎಮರ್ಜೆನ್ಸಿ ಅಂದರೆ 1101 ಕ್ರೈಮ್ ಮಾಡಬಹುದು. ಅಗ್ನಿಶಾಮಕ ಸೇವೆಗೆ ಹೋಗುತ್ತೆ. ರಸ್ತೆ ಅಪಘಾತ ಯಾವುದೋ ಒಂದು ರಸ್ತೆಯಲ್ಲಿ ನಾವು ಹೋಗುವಾಗ ರಸ್ತೆ ಅಪಘಾತ ಉಂಟಾದಾಗ ಅಥವಾ ಯಾವುದೇ ಒಂದು ರಸ್ತೆಯಲ್ಲಿ ಅಪಘಾತ ಉಂಟಾದಾಗ ನಾವು ಯಾವ ಸಂಖ್ಯೆಯನ್ನು ಫೋನ್ ಮಾಡಬೇಕು ಅಂದರೆ ತುರ್ತು ಸೇವೆ ಸಂಖ್ಯೆ ಅಂದರೆ 1073 ಪೊಲೀಸ್ ಕರೆ 112 ಎಲ್ಲರೂ ಗೊತ್ತಿರಬಹುದು. 112 ನೀವು ಯಾವುದೇ ಸಂದರ್ಭದಲ್ಲಿ ಏನೋ ಒಂದು ಅಪಘಾತ ಸಂಭವಿಸಬಹುದು, ಏನೋ ಸಂಬಂಧಿಸಿದಾಗ ಪೊಲೀಸರು ಸಹಾಯ ಬೇಕಾದರೆ 112ಗೆ ನೀವು ಕಾಲ್ ಮಾಡಬೇಕಾಗುತ್ತದೆ. ಸಂಚಾರಿ ಪೊಲೀಸ್ ಅಂದರೆ 103 ಸಂಚಾರಿ ಪೊಲೀಸ್. ಭ್ರಷ್ಟಾಚಾರ ವಿರೋಧಿ ನೀತಿ ಇತ್ತೀಚೆಗೆ ನೋಡೋದು ಭ್ರಷ್ಟಾಚಾರ ಅಂತ ನೋಡ್ತಿದ್ದೀರಾ. ಇಲ್ಲಿ ಸಹ ಭ್ರಷ್ಟಾಚಾರ ವಿರೋಧಿ ಒಂದು ಯಾವ ಸೊನ್ನೆ ಕಾಲ್ ಮಾಡ್ತಾರೆ 1031. ರೈಲು ಅಪಘಾತ 1072. ವಿಪತ್ತು ನಿರ್ವಹಣೆ ಆಂಬುಲೆನ್ಸ್ ಸೇವೆ 108. ಭೂಕಂಪ ತುರ್ತು ಸೇವೆ 1092. ಮಕ್ಕಳ ಸಹಾಯವಾಣಿ 198. ರೈಲ್ವೆ ವಿಚಾರಣೆ 139. ರೈತ ಸಂವೇದನಾ ಕೇಂದ್ರ 1051. ಮುಖ್ಯಮಂತ್ರಿ ಸಹಾಯವಾಣಿ ಸಂಖ್ಯೆ 198. ಹೆಣ್ಣು ಮಕ್ಕಳ ಸಹಾಯವಾಣಿ ಸಂಖ್ಯೆ 1076. ಮಹಿಳಾ ಸಹಾಯವಾಣಿ 1091. ಇವು ಇಂಪಾರ್ಟೆಂಟ್ ಆದ ತುರ್ತು ಸೇವೆಗಳ ಸ್ನೇಹಿತರೆ ಭಾಳ ಇಂಪಾರ್ಟೆಂಟ್. ನಿಮಗೆ ಯಾವುದೇ ಸಂದರ್ಭದಲ್ಲಿ ಒಂದು ಉಪಯೋಗವಾಗಬಹುದು ಅಂತ ಹೇಳ್ಬೋದು. ಯಾವ ಭಾರತೀಯ ರಾಜ್ಯವು ತನ್ನ ಗಡಿಯನ್ನು ಆಲ್ರೆಡಿ ಕ್ವಶ್ಚನ್ ಡಿಸ್ಕಸ್ ಮಾಡಿದೆ. ಯಾವ ರಾಜ್ಯ ಅತಿ ಹೆಚ್ಚು ರಾಜ್ಯದೊಂದಿಗೆ ಗಡಿ ಹಂಚಿಕೊಂಡರೆ ಉತ್ತರ ಪ್ರದೇಶ ಸರಿಯಾಗುತ್ತೆ. ಇತ್ತೀಚೆಗೆ ಟಿ20 ಇಂಡಿಯಾ ವಿನ್ ಟಿ20 ವರ್ಲ್ಡ್ ಕಪ್ ಆಲ್ರೆಡಿ ಹೇಳಿದ್ದೀನಿ. ಕೃಷ್ಣದೇವರ ಯಾರ ಸಮಕಾಲೀನ ಆಲ್ರೆಡಿ ಬಾಬಾರ್ ಅಂತ ಹೇಳಿದ್ದೀನಿ. ಇಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನ ಫೆಬ್ರವರಿ 28 ಪ್ರತಿ ವರ್ಷ ಆಚರಣೆ ಮಾಡ್ತೀವಿ. ಈ ಫೆಬ್ರವರಿ 28 ಆಚರಣೆ ಮಾಡುವ ವಿಜ್ಞಾನದ ಒಂದು ಘೋಷವಾಕ್ಯ ಏನಿರುತ್ತದೆ ವಿಜ್ಞಾನದಲ್ಲಿ ಮಹಿಳೆಯರ ವಿಕಸಿತ ಭಾರತಕ್ಕೆ ಪ್ರೇರಕ ಶಕ್ತಿ ಎಂಬುದು ಒಂದು ಘೋಷವಾಕ್ಯವಿದೆ. ವಿಜ್ಞಾನದಲ್ಲಿ ಮಹಿಳೆಯರು ವಿಕಸಿತ ಭಾರತಕ್ಕೆ ಪ್ರೇರಕ ಶಕ್ತಿ ಎಂಬ ಒಂದು ಘೋಷವಾಕ್ಯದ ಅಡಿಯಲ್ಲಿ 2026 ವಿಜ್ಞಾನ ದಿನವನ್ನು ಆಚರಣೆ ಮಾಡ್ತೀವಿ. ಬೆಳಕಿನ ಚದುರುವಿಕೆ ರಾಮನ್ ಆವಿಷ್ಕಾರದ ಗೌರವ ಅರ್ಥವಾಗಿ ಈ ಪ್ರತಿ ವರ್ಷ ಫೆಬ್ರವರಿ 28 ಆಚರಣೆ ಮಾಡ್ತೀವಿ. 1930 ಭೌತಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದ ನೆನಪಿಗಾಗಿ ನಾವು ಪ್ರತಿ ವರ್ಷ ಫೆಬ್ರವರಿ 28 ವಿಜ್ಞಾನ ದಿನವನ್ನು ಆಚರಣೆ ಮಾಡ್ತೀವಿ. ದಕ್ಷಿಣದಲ್ಲಿ ಶಾತವಾಹನರು ನೇಗಿಲನ್ನು ಪರಿಚಯಿಸಿದರು ಎಂಬುದಕ್ಕಿಂತ ನೇಗಿಲಿಂದ ಶಾತವಾಹನರು ದಕ್ಷಿಣಕ್ಕೆ ಪರಿಚಿತರಾದರು ಎಂಬುದಕ್ಕೆ ಸೂಕ್ತ. ಈ ಮಾತನ್ನು ಹೇಳಿದರೆ ಆರ್ಜಿಮಂಡಲ್ ಆಲ್ರೆಡಿ ಹಿಂದಿನ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ರಕ್ಕಸ ತಂಗಳಿ ಕದನ 1562 ಇದೊಂದು ಭಯಂಕರವಾದ ಯುದ್ಧ ಎಂಬುದು ಮುಂದಿನ ವಿಜಯನಗರ ಸಾಮ್ರಾಜ್ಯ ಹೇಳುವಾಗ ಸವಿಸ್ತಾರವಾಗಿ ನಾವು ಚರ್ಚೆ ಮಾಡೋಣ. ಇಲ್ಲಿ 1565 ರಕ್ಕಸ ತಂಗಳಿ ಕದನ ನಡೆಯುತ್ತದೆ. ತೀರ್ಥಂಕರ ಮತ್ತು ಅವರ ಚಿಹ್ನೆಗಳು ವೃಷಭನಾಥ ಒಂದನೇ ತೀರ್ಥಂಕರ ಇಲ್ಲಿ ವೃಷಭ ಅಂದರೆ ಘೋಡಿ ಆಗಿರ್ತಾನೆ. ವೃಷಭನಾಥ ಒಂದು ಚಿಹ್ನೆ ಘೋಡಿ ಇರ್ತಾ. ಅಜಿತನಾಥ ಅವರ ಆನೆ ಆಗಿರ್ತಾ. ಶಾಂತಿನಾಥ ಜಿಂಕೆ ಇರ್ತಾ. ಮಲಿನಾಥ ಕುಂಭ ಆಗಿರ್ತಾ. ನೇಮಿನಾಥ ಶಂಖ. ಪಾರ್ಶ್ವನಾಥನ ಸರ್ಪ ಆಗಿರ್ತಾ. ಮಹಾವೀರರ ಒಂದು ಚಿಹ್ನೆ ಅಂದರೆ 24ನೇ ತೀರ್ಥಂಕರ ಮಹಾವೀರ ಇವರು ಸಿಂಹ ಅಂತ ಆಗಿರ್ತಾರೆ. ಸಿಂಹ. ಒಂಜೀವಿ ದೀದಿ ಎಂಬ ಉಪಕ್ರಮ ಪ್ರಾರಂಭ. ಇದು ಜಾರ್ಖಂಡ್ನ ಪಲುಮಾ ಹುಲಿ ಅಭಯಾರಣ್ಯದಲ್ಲಿ ದಕ್ಷಿಣ ವಿಭಾಗವು PTR ರಾಯಭಾರಿಗಳು ವಿದ್ಯಾವಂತ ಮಹಿಳೆಯರಿಗೆ ತರಬೇತಿ ನೀಡಲು ಗುರುತಿಸಲಾದ 17 ಹಳ್ಳಿಗಳಲ್ಲಿ ಒಂಜೀವಿ ದೀದಿ ಎಂಬ ಯೋಜನೆಯಲ್ಲಿ ಇದೊಂದು ವಿಶಿಷ್ಟವಾದ ಯೋಜನೆ ಅಂತ ಹೇಳ್ಬೋದು. ಕರ್ನಾಟಕದಲ್ಲಿ ಪೂರ್ವಕ್ಕೆ ಹರಿಯುವ ಬಂಗಾಳ ಸೇರುವ ಪ್ರಮುಖ ನದಿಗಳು ಹೇಮಾವತಿ, ಲಕ್ಷ್ಮಣತೀರ್ಥ, ಅರ್ಕವತಿ, ಕಾವೇರಿ, ಮಲಪ್ರಭಾ, ಘಟಪ್ರಭಾ, ಹರಂಗಿ, ತುಂಗಭದ್ರಾ, ಭೀಮಾ ನದಿ. ಇಲ್ಲಿ ನೋಡಿಕೊಳ್ಳದೆ ಹೇ ಲಕ್ಷ್ಮಣ ಆ ಕೃಷ್ಣ ಕಾವೇರಿಯ ಮಂಗ ಅರಂಗಿ ತುಂಬಿಸಿದ ಇದು ನೋಡಿಕೊಳ್ಳಿ ಒಂದು ಟೆಕ್ಸ್ಟ್ ಇದೆ. ನೋಡಬಹುದು ಸ್ನೇಹಿತರೆ. ಥ್ಯಾಂಕ್ ಯು ನಿಮಗೆ ಧನ್ಯವಾದಗಳು. ಮತ್ತೆ ಮುಂದಿನ ತರಗತಿಯಲ್ಲಿ ಮುಂದಿನ ಭಾಗವನ್ನು ಚರ್ಚೆ ಮಾಡೋಣ ಅಂತ. ಥ್ಯಾಂಕ್ ಯು. ನಿಮ್ಮ ಸ್ನೇಹಿತರು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.